ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಎಂದಿನಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತು ಜೂನ್ 24ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ, ಯಾರೆಲ್ಲ ಆನಿವರ್ಸರಿಗಳನ್ನ ಆಚರಿಸ್ಕೊಳ್ತಿದ್ದಾರೆ, ಅವರಿಗೆಲ್ಲರ ಶುಭಾಶಯಗಳನ್ನ ಹೇಳೋದ್ರ ಜೊತೆಗೆ ಇವತ್ತು ಬೇರೆಲ್ಲ ಏನೆಲ್ಲ ತಮ್ಮ ಮನೆಗಳಲ್ಲಿ ಹೊರಗಡೆ ಎಲ್ಲ ಶುಭ ಕಾರ್ಯಗಳಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಜೂನ್ 24ನೇ ತಾರೀಕು ಒಂದೊಂದು ವಿಶೇಷತೆ ಏನು ಅಂದರೆ, ಇವತ್ತು ವರ್ಲ್ಡ್ ಇನ್ಕಮ್ ಟ್ಯಾಕ್ಸ್ ಡೇ ಇದೆ. ಸೊ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದೀರಿ ಅವರೆಲ್ಲರಿಗೂ ಒಂದು ಸಲ್ಯೂಟ್ ಹೇಳ್ತಾ ಇದ್ದೀವಿ. ಬಿಕಾಸ್ ನಿಮ್ಮಿಂದನೇ ನಮ್ಮ ಭಾರತ ನಡೀತಾ ಇರ್ತಕ್ಕಂಥದ್ದು. ಸೊ ನಮ್ಮ ಜನಸಂಖ್ಯೆಯಲ್ಲಿ ಕೇವಲ 20-25% ಜನ ಮಾತ್ರ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ. ಅದು ಜೆನ್ಯೂನ್ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದನೇ ನಮ್ಮ ಸಂಪೂರ್ಣ ದೇಶ ರನ್ ಆಗ್ತಾ ಇದೆ, ನಮ್ಮ ರಾಜ್ಯಗಳು ರನ್ ಆಗ್ತಾ ಇದೆ. ಮತ್ತು ಯಾರೆಲ್ಲ ಸರ್ಕಾರಿ ಕೆಲಸವನ್ನು ಮಾಡ್ತಿದ್ದಾರೆ ಅವರೆಲ್ಲರ ಸಂಬಳ ಕೂಡ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದನೇ. ಸೊ ಅವರೆಲ್ಲರೂ ಕೂಡ ನಾವು ಒಮ್ಮೆ ಸಲ್ಯೂಟ್ ಹೇಳಬೇಕು, ಅವ್ರಿಗೆ ಒಂದು ವಿಶಸ್ಸನ್ನು ತಿಳಿಸ್ಬೇಕು. ಬಿಕಾಸ್ ಅವರಿಲ್ಲ ಅಂದರೆ ಏನೂ ನಡೆಯೋದೇ ಇಲ್ಲ. ಸೊ ಒನ್ಸ್ ಅಗೇನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಒಂದು ದಿನದ ಬೇರೆ ಬೇರೆ ವಿಶೇಷತೆಗಳಿಂದ ದಾವಣಗೆರೆ ಸುತ್ತಮುತ್ತ ಏನೆಲ್ಲ ಕಾರ್ಯಕ್ರಮಗಳಾಗ್ತಾ ಇದೆ ಅಂತ ನೋಡೋಣ. ಅದ್ರ ಜೊತೆಗೆ ಕಾಲ್ ಮಾಡಿರ್ತಕ್ಕಂಥವ್ರಿಗೆ ಒಂದು ಒಗಟನ್ನು ಕೇಳೋದ್ರ ಮೂಲಕ ಒಂದಷ್ಟು ಕೆಲಸವನ್ನು ಕೂಡ ಕೊಡೋಣ. ಅದರ ಜೊತೆಗೆ ಇವತ್ತಿಂದ ಒಂದು ವಿಶೇಷವಾಗಿ ಪ್ರತಿ ದಿವಸ ಒಂದೊಂದು ಹೆಲ್ತ್ ಟಿಪ್ಸನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದನ್ನು ಫಾಲೋ ಮಾಡ್ತಾ ಹೋಗಿ, ಅದರಿಂದ ನಿಮ್ಗೇನು ಬದಲಾವಣೆ ಆಗಿದೆ ಅದನ್ನು ಹೇಳ್ತಾ ಹೋಗಿ. ಸೊ ನೀವು ಯಾವುದಾದ್ರೂ ಕ್ವಶನ್ಸನ್ನು ಕೇಳೋದಿದ್ರೆ ಹೆಲ್ತ್ ರಿಗಾರ್ಡಿಂಗ್ ಕೇಳ್ಬೋದು. ಬಿಕಾಸ್ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಕೂಡ ಯೋಗದಲ್ಲಿ ಒಂದಷ್ಟು ಪರಿಣಿತಿಯನ್ನು ಹೊಂದಿರೋದ್ರಿಂದ ಸಾಧ್ಯವಾದಷ್ಟು ನಿಮಗೆ ಯೋಗ ಟಿಪ್ಸ್ಗಳನ್ನು ಉಚಿತವಾಗಿ ನೀಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇನ್ಯಾಕೆ ತಡ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೆ, ಇವತ್ತು ಜೂನ್ 24ನೇ ತಾರೀಕು ಹಲವಾರು ವಿಶೇಷತೆಗಳಿಗೆ ಕಾರಣವಾಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಇವತ್ತಿನ ದಿವಸ ಸ್ವರ್ಣಾಕ್ಷರಗಳಲ್ಲಿ ಬರಿಬೇಕು ದಾವಣಗೆರೆಯ ಮಟ್ಟಿಗೆ. ಯಾಕೆ ಅಂದರೆ ಇವತ್ತು 24ನೇ ತಾರೀಕು ಸಂಜೆ 4ರಿಂದ 5 ಗಂಟೆ ಅಷ್ಟೊತ್ತಿಗೆ ನೂತನ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ರವರು ಮೊಟ್ಟ ಮೊದಲನೇ ಬಾರಿಗೆ ದಾವಣಗೆರೆ ಜಿಲ್ಲೆಯಿಂದ ಮಹಿಳಾ ಸಂಸದೆಯಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಹಾರ್ದಿಕವಾಗಿ ಅಭಿನಂದನೆಗಳನ್ನ ದಾವಣಗೆರೆ ಜಿಲ್ಲೆ ಜನತೆಯ ಪರವಾಗಿ ಸಲ್ಲಿಸ್ತಾ, ಅವರಿಂದ ಅತ್ಯಂತ ಹೆಚ್ಚಿಗೆ ಪ್ರಮಾಣದಲ್ಲಿ ಕೆಲಸಗಳಾಗಬೇಕು, ಹೆಚ್ಚಿಗೆ ಪ್ರಮಾಣದಲ್ಲಿ ನಾವೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಅಂತ ನಾವೊಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಆಲ್ರೆಡಿ ಅವರು ಜವಾಬ್ದಾರಿಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆನೇ, ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿಂತ ಮುಂಚೆನೇ ಮೊನ್ನೆ ತಾನೇ CM ಅವ್ರನ್ನ ಭೇಟಿ ಮಾಡಿ ಹರಪನಹಳ್ಳಿ ಮತ್ತು ಆ ಕಡೆ ಸುತ್ತಮುತ್ತಲ ಇರತಕ್ಕಂಥ ಗ್ರಾಮಗಳಿಗೆ ಅಗತ್ಯ ಇರತಕ್ಕಂಥ ಒಂದು ಅನುದಾನವನ್ನು ಈಗ ಆಲ್ರೆಡಿ CM ಇಂದ ಕೇಳಿ ತರೋ ಪ್ರಯತ್ನವನ್ನು ಮಾಡಿದ್ದಾರೆ. ನಿಜಕ್ಕೂ ಇದು ಅಭಿನಂದನಾರ್ಹ ಮತ್ತೊಂದು ಒಳ್ಳೆಯ ಮೂವ್ ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಸಂಸದರು ಒಂದಷ್ಟು ಪ್ರೋ ಆಕ್ಟಿವ್ ಆಗಿದ್ದಾಗ ಖಂಡಿತ ಜಿಲ್ಲೆಗೆ ಒಂದಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗತ್ತೆ, ಒಂದಷ್ಟು ಡೆವಲಪ್ಮೆಂಟ್ಸ್ನ ನಾವು ನಿರೀಕ್ಷೆ ಮಾಡ್ಬೋದು. ಸೊ ಈ ಒಂದು ಮಾತನ್ನು ಹೇಳ್ತಾ, ವಿಶೇಷವಾಗಿ ಯಾರೆಲ್ಲ ಜಾಬ್ ನಿರೀಕ್ಷೆಯಲ್ಲಿದ್ದೀರಿ, ಕೆಲಸದ ಒಂದು ನಿರೀಕ್ಷೆಯಲ್ಲಿದ್ದೀರಿ, ಅವ್ರಿಗೂ ಕೂಡ ಒಂದಷ್ಟು ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾರೆಲ್ಲ ಕನ್ನಡ ಚಿತ್ರರಂಗಕ್ಕೆ ಹೋಗ್ಬೇಕಂತಿದ್ದೀರಿ ಅಥವಾ ಕಿರುತೆರೆಗಳಿಗೆ ಹೋಗ್ಬೇಕಂತಿದ್ದೀರಿ, ಧಾರಾವಾಹಿಗಳಲ್ಲಿ ನಟಿಸ್ಬೇಕು, ನನಗೆ ಒಂದು ಟ್ಯಾಲೆಂಟ್ ಇದೆ, ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಯಾರೆಲ್ಲ ಇರ್ತೀರಿ, ಅಂಥವ್ರಿಗೂ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಇದೆ, ಮೆಸೇಜ್ ಇದೆ, ಅವರು ಕೂಡ ಅದನ್ನು ಪ್ರಯತ್ನ ಮಾಡ್ಬೋದು. ಅದರ ಜೊತೆಗೆ ರೈತರು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಮೆಸೇಜಸ್ ಇದೆ. ಅದನ್ನು ನೋಡ್ತಾ ಏನೆಲ್ಲ ಸಾಧ್ಯವಿದೆ ದಾವಣಗೆರೆ ಜಿಲ್ಲೆಯ ಮಟ್ಟಿಗೆ, ದಾವಣಗೆರೆ ಸುತ್ತಮುತ್ತಲು ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಆ ಕಾರ್ಯಕ್ರಮಗಳ ವಿವರವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಾನು ಒಂದು ವಿಶೇಷ ವಿಚಾರವನ್ನು ಹೇಳಲೇಬೇಕು. ನಾನೊಂದು ಒಗಟನ್ನು ಕೇಳಿಬಿಡ್ತೀನಿ, ಯಾರೆಲ್ಲ ಕಾಲ್ ಮಾಡ್ತಾರೆ ಅವರು ಆ ಒಗಟಿಗೆ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಇವತ್ತಿನ ಈ ಒಗಟು ಏನು ಅಂತ ನೋಡೋದಾದರೆ, ಕಾಲಿಲ್ಲದ ಹುಡುಗಿಗೆ ಮಾರುದದ ಕಡಿವಾಣ. ನೋಡೋಣ ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ಹೇಳ್ತಾನೆ ಅಂಥೇಳಿ. ಯಾರಾದರೂ ಉತ್ತರ ಗೊತ್ತಿರೋರು ಕಾಲ್ ಮಾಡಿದ್ರು ಅಂದರೆ ಖಂಡಿತ ಅದನ್ನು ಒಂದು ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ಹವಾಮಾನ ಇಲಾಖೆ ಹೇಳಿದೆ, ಇವತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು 4-5 ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ. ಸೊ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಆ ಜಿಲ್ಲೆಗಳು ಯಾವ್ಯಾವು ಅಂತ ನೋಡೋದಾದರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಹಾಸನ, ಶಿವಮೊಗ್ಗ. ಇವತ್ತು ಈ ಎಲ್ಲ ಕಡೆ ಭಾರೀ ಮಳೆ ಬೀಳೋ ಸಾಧ್ಯತೆ ಇದೆ. ಇವರಿಗೆ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಬೆಳಗಾವಿ, ದಾವಣಗೆರೆ, ಧಾರವಾಡ, ಮಂಡ್ಯ ಇಲ್ಲಿ ಮುಂದಿನ 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಕೂಡ ಇರುತ್ತೆ. ಸೊ ನಮ್ಮ ದಾವಣಗೆರೆಯಲ್ಲೂ ಕೂಡ ಒಂದು ಒಳ್ಳೆಯ ಮಳೆ ಆಗೋ ಸಾಧ್ಯತೆ ಇದೆ ಅಂಥೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಒಂದು ಹೊರಗಡೆ ಓಡಾಡ್ತಿರ್ತೀರಿ ದಯವಿಟ್ಟು ಅವರು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಸ್ಪೆಷಲ್ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅದೇನು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಪಘಾತ ರಾತ್ರಿ ಹೊತ್ತಲ್ಲಿ ಮತ್ತು ಸಂಜೆ ರಾತ್ರಿ ಹೊತ್ತಲ್ಲಿ ಆಗ್ತಾಯಿದೆ ಮತ್ತು ಮಧ್ಯರಾತ್ರಿ ಹೊತ್ತಲ್ಲಿ ಆಗ್ತಾಯಿದೆ. ಅದಕ್ಕೆ ಕಾರಣ ಏನಂದರೆ, ವಾಹನ ಸವಾರರು ಬಳಸ್ತಾ ಇರತಕ್ಕಂಥ ಹೈ ಬೀಮ್ ಲೈಟ್ಸ್ ಇರ್ಬೋದು,
ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ಯಾವ ಒಗಟು ಹೇಳಿದ್ರಲ್ಲ ಸರ್ ಈಗ? ಕಾಲಿಲ್ಲದ ಹುಡುಗಿಗೆ, ಹಲೋ, ಕಾಲಿಲ್ಲದ ಹುಡುಗಿಗೆ ಮಾರುದ್ದದ ಕಡಿವಾಣ ಅಂತ ಹೇಳಿ. ಏನ್ ಹಿಂದಗಡೆ ಜಡೆ ಅಂತ ಅದು? ಅಲ್ಲ ಅಲ್ಲ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ದಯಾನಂದ್ ಅಂತ. ದಯಾನಂದ್ ಅವರು. ಸರ್ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಮಲೆ ಕುಂಬ್ಳೂರು. ಸಾರಿ ಸರ್? ಹೊನ್ನಾಳಿ ತಾಲೂಕ್ ಮಲೆ ಕುಂಬ್ಳೂರು. ಮಲೆ ಕುಂಬ್ಳೂರು. ಓಕೆ ಓಕೆ ದಯಾನಂದ್ ಸರ್, ಉತ್ತರ ನೀವು ಹೇಳಿದ ತಪ್ಪು, ಜಡೆ ಅಲ್ಲ. ಪ್ರಯತ್ನ ಮಾಡಿ ಸರ್, ಬೇರೆ ಏನಾರ ಉತ್ತರ ಇದೆಯಾ ಅಂತ ಹೇಳಿ. ಮಾಡ್ತೀನಿ ಸರ್, ಕಾಲ್ ಮಾಡ್ತೀನಿ. ಓಕೆ ಓಕೆ ಸರ್, ನಿಮ್ಮ ಹತ್ರ ಯಾವ್ದಾದ್ರು ಒಗಟಿದೆಯಾ ಸರ್ ನಮಗೆ ಕೇಳಲಿಕ್ಕೆ? ಸರ್ ಏನಿಲ್ಲ ಸರ್ ನಮ್ಮ ಹತ್ರ. ಓಕೆ ಓಕೆ ಸರ್, ಇದರ ಉತ್ತರವನ್ನು ನಾನು ಆಮೇಲೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಸೊ ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್ ಹುಟ್ಟುಹಬ್ಬಕ್ಕೆ ಅಥವಾ ಆನಿವರ್ಸರಿಗೆ? ಸರ್ ಯಾರು ಇಲ್ಲ ಸರ್. ಓಕೆ ಸರ್. ದೊಡ್ಡಪ್ಪರ್ದು ಇವತ್ತು ತಿಥಿ ಇತ್ತ. ಹೌದಾ? ಓಕೆ ಓಕೆ. ವೈದಿಕ. ಎಸ್ ಸರ್, ಎಸ್ ಸರ್. ನಿಮ್ಮ ಎಸ್ ಸರ್, ನಿಮ್ಮ ದೊಡ್ಡಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಪ್ರೇ ಮಾಡ್ತೀವಿ ಸರ್. ಸರ್ ನಿಮ್ಮೂರಲ್ಲಿ ಮಳೆ ಎಲ್ಲ ಚೆನ್ನಾಗಿ ಆಗಿದೆಯಾ ಸರ್? ಸರ್ ಮಳೆನೇ ಇಲ್ಲ ಸರ್, ಎಲ್ಲ ಅಡಿಕೆ ಹಳೆಲ್ಲ ಉದುರ್ತಾರ. ಓಕೆ ಸರ್, ಇವಾಗ ತಾನೇ ನಾನು ಹೇಳಿದೆ, ಆ ಕಡೆ ಶಿವಮೊಗ್ಗ ಕಡೆ ಎಲ್ಲ ಇವತ್ತು ರೆಡ್ ಅಲರ್ಟ್ ಹೇಳಿದ್ದಾರೆ ಸರ್. ಚೆನ್ನಾಗಿ ಮಳೆ ಬರೋ ನಿರೀಕ್ಷೆ ಇದೆ ಇವತ್ತು, ನಾಳೆ, ನಾಡಿದ್ದು 3 ದಿವಸ. ಸರ್ ಇಲ್ಲಿ ಬರಂಗೆ ಇಲ್ಲ ಸರ್, ನಮಗೆ ಮಳೆನೇ ಆಗಿಲ್ಲ. ಹೌದಾ ಸರ್? ಓಕೆ ಓಕೆ. ಹೊಳೆಯಲ್ಲಿ ಹೇಗಿದೆ ಸರ್ ನೀರು ಇವಾಗ, ನೀರಿನ ಮಟ್ಟ? ಸರ್ ನೀರಿನ ಮಟ್ಟ ಕಮ್ಮಿ ಐತಾ? ಹೌದಾ? ಓಕೆ ಓಕೆ. ನೋಡೋಣ ಸರ್, ಭಗವಂತನಿಗೆ ನಾವೆಲ್ಲರೂ ಪ್ರೇ ಮಾಡೋಣ. ತುಂಬಂಗಲ್ ಸರ್ ಈಗ. ಹಾ ಹಾ ಹಾ. ಸೊ ಅಡಿಕೆ ಮರಕ್ಕೆಲ್ಲ ಈಗ ಅರ್ಜೆಂಟಾಗಿ ನೀರು ಬೇಕಾಗಿದೆ ಹಾಗಿದ್ರೆ? ಡ್ಯಾಮ್ ತುಂಬಿದ್ರೆ ಮತ್ತೆ 2 ಬೆಳೆ. ಹೌದು ಹೌದು ಸರ್. ಸೊ ಅಡಿಕೆ ಮರಗಳಿಗೆಲ್ಲ ಇವಾಗ ಅರ್ಜೆಂಟಾಗಿ ನೀರು ಬೇಕಾಗಿದೆ ಅಲ್ವಾ ಸರ್? ಬೇಕು ಸರ್, ಈಗ ಎಲ್ಲ ಅಡಿಕೆ ಹಳೆಲ್ಲ ಉದುರ್ತಾ ಇದೆ. ಹಾ ಹಾ ಹಾ. ಓಕೆ ಓಕೆ. ಸೊ ಖಂಡಿತ ಸರ್, ಈ ಒಂದು ಒಳ್ಳೆ ಮೆಸೇಜನ್ನು ಹೇಳಿದ್ದಾರೆ ಹವಾಮಾನ ಇಲಾಖೆಯಿಂದ. ನಾನು ಬೆಳಗ್ಗೆ ನೋಡ್ತಾ ಇದ್ದೆ, ಅವ್ರು ಹೇಳಿದ್ದಾರೆ ಇವತ್ತು ನಾಳೆ ನಾಡಿದ್ದು ರೆಡ್ ಅಲರ್ಟ್, ಅಂದರೆ ತುಂಬ ಜಾಸ್ತಿ ಮಳೆ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವರು. ಹಾಸನ, ಚಿಕ್ಕಮಗಳೂರು, ಈ ಕಡೆ ಶಿವಮೊಗ್ಗ ಭಾಗಕ್ಕೆಲ್ಲ ಒಳ್ಳೆ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಒಳ್ಳೇದಾಗ್ಲಿ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಖಂಡಿತ ಖಂಡಿತ ಸರ್, ಎಲ್ಲರೂ ಒಳ್ಳೇದಾಗಲಿ. ಸೊ ಮೊದಲು ರೈತರು ನೀವೆಲ್ಲ ಖುಷಿಯಾಗಿದ್ದರೆ ಮಾತ್ರ ಬೇರೆ ಎಲ್ಲರಿಗೂ ಒಳ್ಳೇದಾಗಕ್ಕೆ ಸಾಧ್ಯ ಸರ್, ಅಲ್ವಾ? ಹಾಂ ಸರ್, ಹಾಂ ಸರ್, ಹೇಳಿ ಸರ್. ಸರ್ ಇನ್ನೊಬ್ರು ಇಲ್ಲಿ ಮಾತಾಡ್ತಾರೆ ನೋಡಿ, ತಡ್ರಿ. ಹೇಳಿ ಹೇಳಿ, ಕೊಡಿ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಅವ್ರು ಏನೋ ಮತ್ತೆ ಬೇರೆ ಹೇಳಿದ್ರು, ಇನ್ನೊಬ್ಬ ನಮ್ಮ ಪಕ್ಕದ ಹೋಗಟ. ಹಾ ಹಾ. ಅದು ಮೂಗ್ಬಟ್ಟ ಅಂದ್ರ ಅವರು. ಅಲ್ಲ ಅಲ್ಲ ಸರ್, ಮುಗ್ಬಿಟ್ಟು ಕೂಡ ಅಲ್ಲ ಸರ್. ಏನೋ ನೋಡ್ತೀನಿ ತಡಿ ಸರ್. ಖಂಡಿತ ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಹೀಗೆ ಕಾಲ್ ಮಾಡ್ತಾ ಇರಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಳೆಯ ಅವಶ್ಯಕತೆ ತುಂಬ ಇದೆ. ಮಳೆಗಾಲ ಆಗಿರೋದ್ರಿಂದ ರೈತರು ಹೊಲಗಳಲ್ಲಿ ಆಲ್ರೆಡಿ ಬಿತ್ತನೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ವರ್ಣರಾಯ ಕೃಪೆ ತೋರಬೇಕು ಅಂಥೇಳಿ ಎಲ್ಲರೂ ಪ್ರೇ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ಕತ್ತೆ ಮದುವೆ ಮಾಡಿಸ್ತಾ ಇದ್ದಾರೆ ಮಳೆ ಬರಲಿ ಅನ್ನೋ ಒಂದು ಕಾರಣಕ್ಕೆ, ಕೆಲವೊಂದು ಕಡೆ ಕಪ್ಪೆ ಮದುವೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಸೊ ನಾವು ಕೂಡ ಪ್ರೇ ಮಾಡ್ತಿದ್ದೀವಿ V1 ವಾಹಿನಿಯ ಎಲ್ಲ ವೀಕ್ಷಕರ ಪರವಾಗಿ ಮತ್ತು ನಮ್ಮ ತಂಡದ ಪರವಾಗಿ. ವರ್ಣರಾಯ ಆದಷ್ಟು ಬೇಗ ಕೃಪೆ ತೋರಿ ಒಂದು ಒಳ್ಳೆ ಮಳೆಯನ್ನು ಕೊಡಲಿ ಎಲ್ಲ. ಯಾಕೆಂದರೆ ರೈತಾಪಿ ಮೊಗದ ಜನರಲ್ಲಿ ಅವರ ಮೊಗದಲ್ಲಿ ಒಂದು ನಗು ಬಂದರೆ ಮಾತ್ರ ನಾವೆಲ್ಲರೂ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಇದೆ. ಸೊ ನಾವೆಲ್ಲ ಒಂದು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದರೆ ಮಳೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಮಳೆ ಈ ಸಂದರ್ಭದಲ್ಲಿ ಬರಲೇಬೇಕು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇನ್ನೊಂದು ಕರೆ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರಿದು? ನಾನು ರೇಖಾ ಅಂತ ಸರ್, ಯತ್ನಾಳಿಂದ. ಓಕೆ ರೇಖಾ ಮೇಡಮ್, ಹೇಗಿದ್ರಿ? ಆರಾಮಿದೀವ್ರಿ ಸರ್, ನೀವ್ ಹೇಗಿದ್ರಿ? ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತಿಂಡಿ ಆಯ್ತಾ ರೇಖಾ ಮೇಡಮ್? ನಾಷ್ಟಾ ಮಾಡಾಕ್ತೀನಿ ಇವಾಗ. ಓ ಸೂಪರ್, ಏನು ಮಾಡ್ತಿದ್ರಿ ಮೇಡಮ್ ನಾಷ್ಟ ಇವತ್ತು? ದೋಸೆ. ಮೇಡಮ್ ಮೊದಲೇ ಹೇಳಿದ್ರೆ ನಾವು ನಿಮ್ಮ ಮನೆಗೆ ಬಂದ್ಬಿಡ್ತಾ ಇದ್ವಲ್ಲ ದೋಸೆ ತಿನ್ನಕ್ಕೆ. ಸರ್ ನೀವು ಬರೋದ್ ಹೆಚ್ಚ, ನಾವು ಮಾಡ್ಕೊಡೋದ್ ಹೆಚ್ಚ. ಎಸ್ ಎಸ್, ಸೂಪರ್ ಮ್ಯಾಮ್. ನಿಮ್ಮ ಒಂದು ಫೇವ್ರೆಟ್ ಡಿಶ್ ಯಾವುದು ಮ್ಯಾಮ್? ಉಪ್ಪಿಟ್ಟು. ಅಯ್ಯಯ್ಯಪ್ಪ, ನನ್ಗೆ ಉಪ್ಪಿಟ್ಟು ಅಂದ್ರೆ ಆಗಲ್ಲ ಮ್ಯಾಮ್, ಬೇರೆ ಏನಾರ ಮಾಡಿ ಬರ್ತೀನಿ. ಆಗೋದಿಲ್ರಿ, ನಮ್ಗೆ ಶಾವಿಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ. ಓಕೆ ಓಕೆ ಓಕೆ, ಖಂಡಿತ. ಸೊ ಕಾರು ಹುಣ್ಣಿಮೆಗೆ ಹೋಳಿಗೆ ಎಲ್ಲ ಚೆನ್ನಾಗಿ ಮಾಡಿದ್ರಿ ಮೇಡಮ್? ಏನ್ ಸರ್? ಕಾರು ಹುಣ್ಣಿಮೆಗೆ ಹೋಳಿಗೆ ಎಲ್ಲ ಜೋರಾಗಿತ್ತು ಅಂತ ಅನ್ಕೊಳ್ತೀನಿ. ಸೂಪರ್ ಸರ್, ನಾವು ಫೇವ್ರೇಟ್ ಹಬ್ಬ ರೀ ಸರ್ ಅದು. ನಾವು ಹಾವೇರಿ ಸರ್, ನಮ್ ತವ್ರ ಮನೆ. ಹಾ ಹಾ ಹಾ. ಅಲ್ಲಿ ಬಹಳ ಗ್ರ್ಯಾಂಡ್ ಆಚರಿಸ್ತಾರ್ರಿ ಹಬ್ಬ ಎಲ್ಲ. ಹೌದು ಹೌದು ಮೇಡಮ್. ಊರಾಗೆಲ್ಲ ಕರಿ ಬಿಟ್ಟು ಕೊಬ್ಬರಿ ಕಟ್ಟಿ ಅದನ್ನೆಲ್ಲ ಮಾಡ್ತಾರಲ್ರಿ, ಬಹಳ ಚೆನ್ನಾಗಿರುತ್ತೆ ಮೇಡಮ್. ಬಹಳ ಚಲೋ ಇರ್ತದ್ರಿ ಸರ್. ಯಾಕೆಂದ್ರೆ ಹಳ್ಳಿ ಕಡೆ ಹಬ್ಬ ಅಂದ್ರೆ ಒಂದು ಅದ್ಭುತ, ಊರಿಗೆ ಊರೇ ಸಿಂಗಾರಗೊಂಡ್ಬಿಟ್ಟಿರುತ್ತೆ.
ಹೌದ್ ಸರ್ ಈ ಹಬ್ಬ ಆದ್ರ ಎತ್ತು ಹಸು ಎಲ್ಲಾ ಅಲಂಕಾರ ಮಾಡ್ತಾರಲ್ರಿ. ಹೌದು ಇದು ಜಾಸ್ತಿನ ಇದು ಮಳೆಗಾಲನು ಪ್ರಾರಂಭ ಆಗ್ತದೆ ಅವಕ್ಕೆಲ್ಲ ಸ್ವಲ್ಪ ಹುರುಪ್ ಮಾಡ್ಬೇಕಲ್ರಿ. ಕೋಡಿ ಬಣ್ಣ ಹಚ್ಚಿ ಕೈಗೆ ಕಾಲಿಗೆ ಬಣ್ಣ ಹಚ್ಚಿ ಸ್ವಲ್ಪ ಅವು ಹುರುಪ್ ಹಾಕೋರಿ ಹೌದು ಹೌದು ಮಾಡಕ್. ಆಮೇಲೆ ಈ ಸಂದರ್ಭದಲ್ಲಿ ಅವ್ರಿಗೆ ಲಸಿಕೆಗಳೆಲ್ಲ ಹಾಕಿಸ್ಬಿಡ್ತಾರಲ್ವಾ, ಸೊ ಏನು ಆರೋಗ್ಯ ಕೆಡಬಾರ್ದು ಅಂತ ಹೇಳಿ. ಲಸಿಕೆ ಅನ್ನೋದಕ್ಕಿಂತ ರೀ ಸರ ಅದಕ್ಕ ಮುಂಜಾನೆನ ಇದು ರೀ ಅರಿಶಿನ ಮತ್ತ ಮೊಟ್ಟೆ ಅದನ್ನೆಲ್ಲ ಹಾಕಿ ಕುಡಿಸ್ತಾರಿ. ಒಬ್ರೆಣ್ಣಿ ಇಲ್ಲ ಒಳ್ಳೆಣ್ಣೆ ಒಳಗ. ಯಾಕಂದ್ರಿ ಅವಕ್ಕ ಸ್ವಲ್ಪ ಆಂಟಿಬಯೋಟಿಕ್ ತರ ಹುಲ್ ತಿನ್ನ ಮುಂದೆಲ್ಲ ಒಂದೊಂದ್ ಹುಳ ಎಲ್ಲಾ ತಿಂದ್ಬಿಟ್ಟಿರ್ತಾವಲ್ರಿ. ಹೌದು ಹೌದು ಸ್ವಲ್ಪ ಆರೋಗ್ಯ ಸಮಸ್ಯೆ ಬರ್ಬಾರ್ದು ಅಂತ ಅದೇನಾಗಿದ್ರನ ಅದು ಹೊಟ್ಟೆ ಜಾಡಿಸ್ತತಲ್ರಿ. ಅದನ್ನ ಮೊಟ್ಟೆ ಅರಿಶಿನ ಆಮೇಲೆ ಒಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಹಾಕಿ ಕುಡಿಸ್ದಾಗ ಅದಕ್ಕೆ ಹೊಟ್ಟೆಂದೇನ ಸ್ವಲ್ಪ ಕಲ್ಮಶ ಇದ್ರನ ಅದು ಹೋಗ್ಬಿಡ್ಲಿ ಅಂತ. ಈಗ ಅದಕ್ಕ ಅರಿಶಿನ ನಾನು ಕೇಳಿದ್ದೆ, ಮೊಟ್ಟೆನೂ ಕೂಡ ಕೊಡ್ತಾರ ಆಕಳಿಗೆ? ಹೌನ್ರಿ, ನಾನು ಇದೇ ಮೊದಲನೇ ಬಾರಿ ಕೇಳ್ತಾ ಇರೋದು ಮೇಡಮ್. ಅಲೋವೆರಾ ಜೆಲ್ ತೆಗಿತಾರೆ ಅದನ್ನ. ಗೊತ್ತಾಯ್ತು. ಅದಕ್ಕ ಅರಿಶಿನ ಆಮೇಲೆ ಮೊಟ್ಟೆ ಎಲ್ಲಾ ಹಾಕಿ ಕುಡಿಸ್ತಾರೆ. ಅದೆಲ್ಲ ಮಿಕ್ಸ್ ಆಗಿ ಹೊಟ್ಟೆ ಒಳಗ ಒಂಥರ ಬೇದಿ ಆಗ್ಲಿ ಅಂತನಾ? ಹ್ಞೂನ್ರಿ, ಹಂಗಾಗಿ ಅದು ಉಚ್ಚಿಗೆಂತವಲ್ರಿ ಅವಾಗೆಲ್ಲ ಹೊಟ್ಟೆ ಕ್ಲೀನ್ ಆಕತಿ, ಹೊಟ್ಟೆ ಸ್ವಚ್ಛ ಆಗ್ಲಿ ಅಂತ ಹೇಳಿ. ಸರ್ ಓಕೆ. ಸೊ ಇದ್ರ ಹಿನ್ನೆಲೆ ಏನು ಮೇಡಮ್? ಎಲ್ಲಾ ಕಡೆ ಒಂದು ಅಲಂಕಾರ ಡೆಕೋರೇಷನ್ ಮಾಡ್ತಾರೆ ಆಕಳುಗಳಿಗೆ, ಕೆಲವೊಂದ್ ಹತ್ರ ಬೆಂಕಿ ಕೂಡ ದಾಟಿಸ್ತಾರಲ್ವಾ, ಕೆಂಡ ಹಾಯೋದು ಅಂತ ಹೇಳ್ತಾರಲ್ಲ. ಈಗ ಸರ್ ನಮ್ಮೂರ್ ಕಡೆ ಈಗ ಮಾಡ್ತಾರಿ, ಒಂದೊಂದ್ ಕಡೆ ಸಂಕ್ರಾಂತಿ ಹಬ್ಬದಾಗ ಮಾಡ್ತಾರಿ ಅದನ್ನ ಕಿಚ್ಚ ಹಾಯ್ಸೋದ ಅಂತ. ನಮ್ಮೂರಾಗೆಲ್ಲ ಈ ಕಾರುಣ್ಯಾಗ ಮಾಡ್ತಾರಿ. ಓಕೆ, ಅದ್ರ ಹಿನ್ನೆಲೆ ಏನ್ ಮೇಡಮ್? ಏನಕ್ಕೋಸ್ಕರ ಮಾಡ್ಬೇಕು ಅಥವಾ ಏನಕ್ಕೆ ಮಾಡ್ತಾರೆ ಅಂತ ಏನಾದ್ರು ಗೊತ್ತಿದ್ಯಾ? ಆಗಿರ್ತಲ್ರಿ, ದೃಷ್ಟಿ ಆಗಿರ್ತಾವಲ್ಲ ಅಲಂಕಾರ ಮಾಡಿ ಊರಾಗೆಲ್ಲ ಮೆರವಣಿಗೆ ಹೋಗಿ ಬಂದಿರ್ತಾವ್ರಿ ಸರ್ ಅವು. ಓಕೆ ಮೆರವಣಿಗೆ ಹೋಗಿ ಬಂದಿರ್ತಾವಲ್ರಿ, ದೃಷ್ಟಿ ಅಂದ್ರೆ ಆ ಕಡೆ ಎಲ್ಲ ಎತ್ತುಗಳು ಬಾಳ ಚಲೋ ಇರ್ತಾವ್ರಿ. ಈ ಕಡೆ ಎತ್ತು ನೋಡಕ್ ಸಿಗುದಿಲ್ ಬಿಡ್ರಿ ಅವು. ನಿಜ ಅವು ಮೆರವಣಿಗೆ ಮಾಡಿರ್ತಾವಲ್ರಿ, ಬಣ್ಣ ಹಚ್ಚಿ ಅವಕ್ಕೆಲ್ಲ ಗೆಜ್ಜಿ ಸರ ಹಾಕಿ ಅದನ್ನೆಲ್ಲ ಅಲಂಕಾರ ಆಗಿರ್ತಾವಲ್ಲ, ದೃಷ್ಟಿ ತೆಗಿಯೋದಕ್ಕೋಸ್ಕರ ಅದನ್ನ ಕಿಚ್ಚ ಹಾಯಿಸ್ತಾರೆ. ಓಕೆ ಸೂಪರ್. ಆಮೇಲೆ ಅದು ಇದನ್ನ ಸಿಕ್ಕ ಹಾಕ್ತಾರಲ್ಲ, ಅದಕ್ಕೆ ಏನಂತೀರಿ ಮೇಡಮ್? ಕಾಯಿಸ್ಬಿಟ್ಟು ಗುಲ್ಲು ಅಂತಾರೆ. ಗುಲ್ಲು ಅದು ಇಡೋದ್ರ ಇದು ಏನ್ ಮೇಡಮ್ ಸಿಂಬಲ್? ಏನಕ್ಕೆ ಅದು? ಅದು ಗೊತ್ತಿಲ್ರಿ ಸರ್. ಅದು ಓಕೆ ಅದು ಇದು ಕಿಚ್ಚ ಹಾಯ್ಸೋದ್ ಮಾತ್ರ ದೃಷ್ಟಿ ತೆಗೆದಂತ ಮಾಡ್ತಾರೆ. ಓಕೆ ಸೊ ಮತ್ತೆಲ್ಲ ಏನ್ ಬೇರೆ ವಿಶೇಷ ಇರುತ್ತೆ ಮೇಡಮ್ ಈ ಕಾರುಣ್ಯ ಹಬ್ಬದಲ್ಲಿ? ಆಮೇಲೆ ಸರ ಸಾಯಂಕಾಲ ಟೈಮು ಒಂದ್ ಹತ್ರ ಎಲ್ಲಾ ಊರನ್ನೆಲ್ಲ ಎತ್ತುಗಳು ಹೋರಿಕರವೆಲ್ಲ ಸೇರಿ ಒಂದಕ್ಕ ಕೊಬ್ಬರಿ ಕಟ್ಟಿರ್ತಾರ್ರಿ. ಮಧ್ಯ ಒಂದ್ ಆ ಕಡೆ ಈ ಕಡೆ ಒಂದ್ ಗೂಟ ನೆಟ್ಟು ಮೇಲೆ ಕೊಬ್ಬರಿ, ಉತ್ತತ್ತಿ ಹಣ್ಣು, ಅರ್ಶಿನ ಕೊಂಬು ಆಮೇಲೆ ಏನೇನೋ ಕಟ್ಟಿರ್ತಾರ್ರಿ. ಅದ್ ಮಧ್ಯ ಕೊಬ್ಬರಿ ಕಟ್ಟಿರ್ತಾರ್ರಿ. ಕೊಬ್ಬರಿ ಕಟ್ಟಿದಾಗ ಏನ್ ಮಾಡ್ತಾರಿ, ಇವ್ ಫಸ್ಟ್ ಗೆಲ್ಲ ಕರಿ ಬಿಡ್ತಾರಲ್ರಿ. ಇದಕ್ ಕರಿ ಏನ್ ಹಿಡ್ದಿರೋದಿಲ್ಲ ನೋಡ್ರಿ, ಯಾರು ಕೊಬ್ಬರಿ ಹರಿದಿರೋದಿಲ್ಲಲ್ಲ, ಆ ಹೋರಿ ತಂದ್ಬಿಟ್ಟು ಅದನ್ನ ಹಗ್ಗನ ಹರಿತಾರಿ. ಅದನ್ನ ಮೇಲ್ ಕಟ್ಟದ್ದ ಹರಿತಾರಿ. ಅದು ಕೊಬ್ಬರಿ ಯಾರಿಗೆ ಸಿಕ್ತತಿ ಅವ್ರಿಗೆ ಅದೃಷ್ಟ. ಒಂದ್ ಕಡೆ ಒಂದ್ ಪೂರ್ವ ಪಶ್ಚಿಮ ಅಂತ ಕಟ್ಟಿರ್ತಾರಿ ಅದನ್ನ. ಅದು ಯಾವ ಕಡೆ ಕೊಬ್ಬರಿ ಹೋಗಿರ್ತೈತಲ್ರಿ ಆ ಕಡೆ ಮಳೆ ಜಾಸ್ತಿ ಅಂತ ತಿಳ್ಕೊಂತಾರ ಹಿರಿಯರು. ಅದ್ರಲ್ಲೂ ಒಂದ್ ಹಿನ್ನೆಲೆ ಇಟ್ಕೊಂಡಿದ್ದಾರೆ. ರೈತರು ಏನ್ ಮಾಡಿರೋದಕ್ಕೆ ಒಂದ್ ಅರ್ಥ ಇರುತ್ತೆ ಬಿಡಿ ಮೇಡಮ್. ಇರ್ತೈತ್ರಿ ಸರ್, ಅದು ನಮಗ್ ತಿಳ್ಕೊಂಡಿರೋದಿಲ್ಲಲ್ರಿ, ನಮಗ್ ಗೊತ್ತಿಲ್ಲ. ಹಂಗ ಸುಮ್ನೆ ಏನೋ ಮಾಡ್ಯಾರ ಬಿಡ ಅಂತ ನಾವ್ ತಿಳ್ಕೊಂತೇವ್ರಿ. ಅದನ್ನ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಅವ್ರಿಂದ ಕೇಳಿ ತಿಳ್ಕೊಂಡ್ರೆ ಬಾಳ ಅಂದ್ರೆ ಬಾಳ ಉಪಯೋಗ ಆಕತ್ರಿ. ನಿಜ ಅದಕ್ಕೆ ಈ ಕೆಲವೊಂದು ಆಚರಣೆಗಳು ನನಗೂ ಕೂಡ ಗೊತ್ತಿರ್ಲಿಲ್ಲ ಮೇಡಮ್, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳಿದೆ. ನೀವು ಯಾಕಂದ್ರೆ ಹಾವೇರಿ ಅಂದ್ರೆ ಹಬ್ಬಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ಕಡೆ ಎಲ್ಲ. ಬಾಳ ಚಲೋ ಮಾಡ್ತಾರೆ. ಹೌದು ಈ ವರ್ಷ ಈ ಚಾನಲ್ ಎಲ್ಲ ವಿಡಿಯೋ ಎಲ್ಲ ಕಳ್ಸಿದ್ದಾರೆ, ನಮ್ ತಮ್ಮ ನನಗ್ ಕಳ್ಸಿದ್ದ. ಓಕೆ ಮೇಡಮ್. ಸರ್ ಅರುಣ್ ಸರ್ ಇದ್ರಿ, ಕರ್ಕೋ ಶೋ ನಡೆಸ್ತಿದ್ರು. ಇದನ್ನ ವಿಡಿಯೋ ಇದ್ರೆ ಹಾಕಿ ಕಳ್ಸ್ರಿ ಅಂತೇಳಿ ಕಳ್ಸಿದ್ರಿ. ಶೋರ್, ಈ ಬಾರಿನೂ ಕೂಡ ಪ್ರಸಾರ ಮಾಡುವ. ನಿಮ್ಮ ಹತ್ರ ಯಾವ್ದಾದ್ರು ಒಳ್ಳೆ ವಿಡಿಯೋಸ್ ಇದ್ರೆ ಶೇರ್ ಮಾಡಿ ಮೇಡಮ್, ಒಂದು ಸೆಲೆಬ್ರೇಷನ್ ಇಂದು. ನೋಡೋಣ ಸರ್, ಮುಂದೆ ಇನ್ ಹಬ್ಬ ಚಲೋ ಆಕಾವ್ರಿ. ನಮ್ ತಮ್ಮರೆಲ್ಲ ವಿಡಿಯೋ ಹಾಕಿದ್ರೆ ನಾನು ಕಳಿಸ್ತೇನೆ. ಖಂಡಿತ ಮೇಡಮ್. ಓಕೆ, ಸೊ ಇಲ್ಲೆಲ್ಲ ಹೇಗಿದೆ ಮೇಡಮ್ ಸೆಲೆಬ್ರೇಷನ್ ನಿಮ್ಮ ಒಂದು ಗಂಡನ ಮನೆಯಲ್ಲಿ? ಇಲ್ಲಿ ಈಗ ಕಾರುಣ್ಯ ಮಾಡತ್ ಸರ್. ಹಂಗ ಮನೆಯಲ್ಲಿ ಹೋಳಿಗೆ ಅದ್ನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಇಲ್ಲಿ ಕರಿ ಎಲ್ಲ ಹರಿಯೋದಿಲ್ರಿ ಸರ್ ಯತ್ನಾಳ್ಯಾಗ. ಹೌದಾ? ಓಕೆ. ಇನ್ ಮಿಕ್ಕಿದ್ದೆಲ್ಲ ಪಂಚಮಿ ಹಬ್ಬ ಅದನ್ನೆಲ್ಲ ಮಾಡ್ತಾರೆ. ಪಂಚಮಿ ಹಬ್ಬ, ಗಣೇಶನ್ ಕುಡ್ಸೋದು, ದೀಪಾವಳಿ ಮಾಡ್ತಾರೆ. ಸರಿ. ಇಲ್ಲಿ ಮಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಮೇಡಮ್? ಇಲ್ಲ ಸರ್, ಮಳೆನೇ ಇಲ್ಲ. ನಿನ್ನೆ ಒಂದ್ ಸ್ವಲ್ಪ ಬಂದೈತ್ರಿ. ಮಳೆ ಬೇಕು ಸರ್. ಇನ್ನು 3 ದಿವಸ ಒಳ್ಳೆ ಮಳೆ ಬರುತ್ತೆ ಅಂತ ಹೇಳಿದಾರೆ. ಏನ್ ಸರ್? ಇನ್ನು 3 ದಿವಸ ಮೇಡಮ್ ಒಳ್ಳೆ ಮಳೆ ಬರುತ್ತೆ ಅಂತ ಹೇಳಿದಾರೆ. ಹೌದ್ ಸರ್, ಆ ಮಳೆ ಮಾಡ ಆಗತ್ರಿ, ಗಾಳಿ ಬಿಡತ್ಲೇನ ಅದು ಮುಂದಕ್ಕೆ ಹೋಗ್ಬಿಡ್ತೈತ್ರಿ, ಬೆಳೆನ ಆಗೋದಿಲ್ಲ. ಹೌದು. ಸೊ ಹೊಲಕ್ಕೆ ಏನ್ ಈ ಸರಿ ಹಾಕ್ಬೇಕು ಅಂತ ಏನ್ ಪ್ಲಾನಿಂಗ್ ಏನಾರ ಇದೆಯಾ ಮೇಡಮ್ ನಿಮ್ಮ ಹೊಲದಲ್ಲಿ? ಹೊಲ ಇಲ್ರಿ. ಓಕೆ. ಯಾರು ಕೆಲಸ ಮಾಡ್ತಾರೆ ನಮ್ಮ ಮನೆಯವರು. ಏನ್ ಕೆಲಸ ಮಾಡ್ತಾರೆ ಮೇಡಮ್?
ಕಾರ್ಪೆಂಟರ್. ಕಾರ್ಪೆಂಟರ್. ಓಕೆ ಓಕೆ, ಹಾಂ ಹಾಂ. ಮನೇಲಿ ಹಿಟ್ಟಿನ ಮಿಷಿನ್ ಎಲ್ಲ ಐತ್ರಿ, ಅಂಗಡಿ ಅದಾವ. ಓಕೆ ಓಕೆ. ಈಗ ನಡೀತೈತ್ರಿ ಜೀವನ. ಎಸ್ ಎಸ್ ಮೇಡಮ್. ಓಕೆ, ಯಾರಿಗಾದ್ರೂ ಶುಭಾಶಯಗಳನ್ನು ತಿಳಿಸ್ಲಿಕ್ಕಿದೆಯಾ ಮೇಡಮ್ ಇವತ್ತು? ಸರ್ ಶುಭಾಶಯ ಅಲ್ರಿ. ಎಲ್ಲ ಸಮಸ್ತ ದಾವಣಗೆರೆ ಸಮಸ್ತ ಜನರಿಗೆಲ್ಲ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನು ಆವಾಗಲೇ ಒಂದು ಒಗಟ್ಟು ಕೇಳಿದೆ, ಹಾ ಸರ್. ಕಾಲಿಲ್ಲದ ಹುಡುಗಿಗೆ ಮಾರುದ್ದದ ಕಡಿವಾಣ. ಕಡಿವಾಣ, ಅದಕ್ಕೆ ಉತ್ತರ ಮೇಡಮ್? ಸರ್ ಬಾರ್ಕೋಲ್ ಅನಿಸ್ತದ್ರಿ. ಅಲ್ಲ ಮೇಡಮ್. ಅಲ್ರಿ? ಅಲ್ಲ. ಹಾವು? ಅಲ್ಲ ಅಲ್ಲ. ಹಾ ಸರಿ ಸರ್. ಓಕೆ, ನೋಡೋಣ ಯಾರಾದರೂ ಗೊತ್ತಿದ್ರೆ ಹೇಳ್ತಾರೆ, ಇಲ್ಲ ನಿಮ್ಮ ಹತ್ರ ಯಾವ್ದಾರು ಒಗಟಿದ್ರೆ ಹೇಳಕ್ ಪ್ರಯತ್ನ ಮಾಡಿ ಮೇಡಮ್. ನಾವು ಅದಕ್ಕೆ ಗೊತ್ತೈತ್ರಿ, ಹೇಳಿ. ಇವತ್ತು ಹೇಳ್ತೇನ್ರಿ, ನಾಳೆ ಉತ್ತರ ಹೇಳ್ತೇನ್ರಿ. ಖಂಡಿತ ಖಂಡಿತ ಹೇಳಿ ಮೇಡಮ್, ಒಗಟು ಹೇಳಿ. ಕಾಯಿಸಲಾರದ ತುಪ್ಪ, ಕಾಯಿಸಲಾರದ ತುಪ್ಪ. ಓಕೆ. ಕಳಸಲಾರದ ಅಕ್ಕಿ. ಕಳಿಸಲಾರದ ಹಕ್ಕಿ. ಅಕ್ಕಿ ಪಾಲಿಶ್ ಮಾಡಿರೋದಲ್ಲ ಅದ ಅಕ್ಕಿ. ಓಕೆ ಓಕೆ, ಹಾಂ ಹಾಂ. ಹಳಸಲಾರದ ಹಣ್ಣು. ನಾರಿಸಲಾರದ ಹಣ್ಣು. ಓಕೆ, ಹಾಂ. ಕಳಸಲಾರದ ಹಣ್ಣು, ಕಾಯಿಸಲಾರದ ತುಪ್ಪ, ತಳಸಲಾರದ ಅಕ್ಕಿ. ಓಕೆ ಓಕೆ, ಹಾಂ. ಇದ್ರ ಉತ್ತರ ನಾಳೆ ಹೇಳ್ಬೋದು ಸರ್? ಪ್ರಯತ್ನ ಮಾಡ್ತೀನಿ. ಹೇಳಿದ್ರೆ ಓಕೆ, ಇಲ್ಲಾಂದ್ರೆ ನಾಳೆ ಹೇಳ್ತೇನೆ. ಖಂಡಿತ ನೀವು ನಾಳೆ ಕಾಲ್ ಮಾಡಿದ್ರೆ ಉತ್ತರ ಹೇಳಂತ್ರಿ ಮೇಡಮ್. ಇವತ್ತು ಯಾರಾದ್ರೂ ನಮ್ಮ ಕಾಲರ್ಸ್ ಯಾರು ಹೇಳ್ತಾರ, ನಾನು ಕೇಳಿ ನೋಡ್ತೀನಿ ಮೇಡಮ್. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ದಿನ ಶುಭವಾಗಿರಲಿ. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಒಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ನೋಡ್ಕೊಂಬರೋಣ. ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇನ್ನೂ ಇಡ್ಲಿಕ್ಕಿದೆ. ಸಾಕಷ್ಟು ಜನ ಕರೆ ಮಾಡಿಬಿಟ್ಟು ಅವರವರ ಒಂದು ಈ ಮಧ್ಯೆ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಬಹುಶಃ ಕರೆ ಕಟ್ಟಾಯಿತು. ವೀಕ್ಷಕರೇ, ಎಲ್ಲರೂ ಒಂದು ಒಳ್ಳೆ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ ಮಳೆ ಕುರಿತಾಗಿ ಮತ್ತು ದಾವಣಗೆರೆಯ ಒಂದು ಡೆವಲಪ್ಮೆಂಟ್ ಕುರಿತಾಗಿ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಒಂದು ಗುರುವಾಣಿಯ ಮೂಲಕ ಇವು ಮತ್ತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇನೆ. ಗುರುಗಳು ಹೇಳ್ತಾರೆ, ನಾವೇನಾದರೂ ಗಳಿಸಬೇಕು ಅಂತಿತ್ತು ಅಂದರೆ ಅದನ್ನು ಪ್ರಾಮಾಣಿಕತೆಯ ಮೂಲಕ ಗಳಿಸ್ಬೇಕಂತೆ, ಪ್ರಾಮಾಣಿಕತೆಯಿಂದ ಗಳಿಸ್ಬೇಕಂತೆ ಮತ್ತು ಪ್ರಾಮಾಣಿಕತನವನ್ನು ಗಳಿಸ್ಬೇಕಂತೆ. ಅದ್ರ ಜೊತೆಗೆ ಮನುಷ್ಯರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಬೇಕಂತೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಗೆಳೆತನವನ್ನು ಗಳಿಸ್ಬೇಕಂತೆ. ಖಂಡಿತವಾಗಿ ಯಾವತ್ತೂ ಕೂಡ ಹಣಕ್ಕೆ ಪ್ರಾಮುಖ್ಯತೆಯನ್ನು ಬಿಡಿ, ಏಕೆಂದರೆ ಹಣವನ್ನು ಒಬ್ಬ ಭಿಕ್ಷುಕ ಕೂಡ ಗಳಿಸ್ತಾನೆ ಅಂತ ಹೇಳಿ ಗುರುಗಳು ಹೇಳಿದ್ದಾರೆ. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮಾತು ಅಲ್ವಾ ವೀಕ್ಷಕರೇ? ಖಂಡಿತ ಹಣವನ್ನು ಒಬ್ಬ ಭಿಕ್ಷುಕ ಕೂಡ ಗಳಿಸ್ಬೋದು, ಆದರೆ ಪ್ರಾಮಾಣಿಕತೆಯನ್ನು, ಮನುಷ್ಯತ್ವವನ್ನು, ಒಂದು ಒಳ್ಳೆ ಪ್ರೀತಿನ ಮತ್ತು ಒಂದು ಒಳ್ಳೆ ಸ್ನೇಹನ ಗಳಿಸ್ಬೇಕು ಅಂದರೆ ಅದಕ್ಕೆ ನಿಜಕ್ಕೂ ನಾವೆಲ್ಲರೂ ಪುಣ್ಯ ಮಾಡಿರಬೇಕು ಮತ್ತು ಆ ಅರ್ಹತೆ ನಮಗಿರಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಬ್ಯೂಟಿಫುಲ್ ಕಾಲರ್ ರೆಡಿ ಇದ್ದಾರೆ. ಯಾರು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಟಿವಿ ವ್ಯಾಲ್ಯೂಮ್ನ ಒಂದು ಕಡಿಮೆ ಮಾಡಿ, ಇಲ್ಲಿಂದ ದೂರ ಬಂದು ಮಾತಾಡ್ತೀನಿ, ಆಗತ್ತೆ. ಬಹುಶಃ ನೆಟ್ವರ್ಕ್ ಸಂಪರ್ಕ ಸಾಧ್ಯ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಎಸ್, ಗುರುಗಳ ವಾಣಿಗಳು ಅಂದರೆ ಹಾಗೆ ಅದ್ಭುತವಾಗಿರುತ್ತೆ. ಎಲ್ಲದರಲ್ಲೂ ಕೂಡ ಒಂದು ಮೆಸೇಜ್ ಇರುತ್ತೆ. ಸೊ ಅಂತ ಒಂದು ಬ್ಯೂಟಿಫುಲ್ ಮೆಸೇಜನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಇನ್ನೊಂದು ಕರೆಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಒಂದು ಕರೆ ಬರ್ತಿದೆ, ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ ದಾವಣಗೆರೆ ಸರ್. ನಮಸ್ತೆ, ಯಾರು ಮೇಡಮ್ ಇದು ಮಾತಾಡ್ತಿರೋದು? ನಾವು ಮುಕ್ತನಹಳ್ಳಿಯಿಂದ ಸರ್, ಜಯಶ್ರೀ ಅಂತ. ಓಕೆ, ಜಯಶ್ರೀ ಮೇಡಮ್ ಹೇಗಿದ್ದೀರಿ? ಹಾ ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಿ? ಎಸ್ ಮ್ಯಾಮ್, ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ಜಯಶ್ರೀ ಮ್ಯಾಮ್? ಆಯ್ತು ಸರ್, ಚಿತ್ರಾನ್ನ ಮಾಡಿದ್ದೆ. ಓಕೆ, ಚಿತ್ರಾನ್ನ, ಸೂಪರ್. ಏನು ನಿಮ್ದು? ನಂದು ಕೂಡ ಆಯ್ತು ಮೇಡಮ್, ಚಪಾತಿ. ಇನ್ನು ಮಾವಿನ ಹಣ್ಣಿನ ಚಿತ್ರಾನ್ನ ಅಥವಾ ನಾರ್ಮಲ್ ಚಿತ್ರಾನ್ನ ಮ್ಯಾಮ್? ನಾರ್ಮಲ್ ಚಿತ್ರಾನ್ನ ಸರ್. ಓಕೆ ಫೈನ್. ಏನು ಮಾಡ್ತೀರಿ ಮೇಡಮ್, ಹೌಸ್ ವೈಫಾ? ಹಾ, ಹೌಸ್ ವೈಫ್ ಮೇಡಮ್. ಓಕೆ, ಮನೆ ಕಡೆ ಎಲ್ಲ ಹೇಗೆ ಮ್ಯಾಮ್, ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆಯಾ ನಿಮ್ಮೂರಲ್ಲಿ? ಸರ್ ಮಳೆನೇ ಇಲ್ಲ, ನಮ್ದು ದಾವಣಗೆರೆ ಡಿಸ್ಟಿಕ್ ಇಲ್ಲೇ ಹತ್ರದಲ್ಲೇ ಬರುತ್ತೆ. ಓಕೆ, ಮಳೆನೇ ಇಲ್ಲ ಸರ್, ಮಳೆ ಮಳೆ ಇಲ್ಲ. ಹೋಗ್ಬಿಟ್ಟೈತೆ. ಅಡಿಕೆ ಗಿಡಕ್ಕೆ ನೀರ್ ಬೇಕು ಇವಾಗ. ಎಸ್ ಎಸ್ ಎಸ್, ಡೋಂಟ್ ವರಿ ಮೇಡಮ್, ಇನ್ನೊಂದು 2-3 ದಿವಸಗಳ ಕಾಲ ಒಳ್ಳೆ ಮಳೆ ಬರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ನೋಡ್ತಾ ಇದ್ದೀನಿ ಪ್ರೋಗ್ರಾಮ್, ನೀವು ಹೇಳ್ತಾನೆ ಇದ್ದೀರಾ, ಬಂದ್ರೆ ಸಾಕು ಅನ್ನಂಗ ಆಗೈತಿ ಇವಾಗ. ಎಸ್ ಮ್ಯಾಮ್, ನಾವು ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ. ಏಕೆಂದ್ರೆ ರೈತರ ಮುಖದಲ್ಲಿ ನಗು ಇದ್ರೆ ಮಾತ್ರ ನಮ್ಮ ಒಂದು ದೇಶ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ. ಹೌದು ಸರ್, ಹೌದು. ದೇಶನೇ ಮುಂದೆ, ನಮ್ಮ ಸಂಪೂರ್ಣ ದೇಶ. ಹೋದ್ ಬೆಳೆ ನೀರ್ ಇಲ್ದಂಗಾಗಿ ಭತ್ತನೆ ಬೆಳೆಯಕ್ ಆಗಿಲ್ಲ. ಓಕೆ ಓಕೆ, ಖಂಡಿತ ಮೇಡಮ್. ಮಳೆ, ಅಡಿಕೆಗೆ ಬೇರೆ ನೀರ್ ಬೇಕಾಗತ್ತೆ ಸರ್ ಇವಾಗ ಅರ್ಜೆಂಟ್. ಹೌದು ಹೌದು ಮ್ಯಾಮ್. ಮೇಡಮ್, ಹವಾಮಾನ ಇಲಾಖೆಯವರು ಹೇಳಿದ್ದಾರೆ 5 ವರ್ಷಗಳಲ್ಲಿ ಏನು ಆಗಿಲ್ಲ ಆ ಮಳೆ ಅದಕ್ಕಿಂತ ಜಾಸ್ತಿ ಈ ಬಾರಿ ಆಗತ್ತೆ ಅಂತ ಹೇಳಿ. ಆದ್ರೆ ಸಾಕು ಸರ್, ರೈತರೆಲ್ಲ ಬದುಕ್ಬೇಕು ಅಂದ್ರೆ ಮಳೆನೇ ಅವಲಂಬನೆ ಅಲ್ಲ ಸರ್. ಹೌದು ಹೌದು, ರೈತರಷ್ಟೇ ಅಲ್ಲ ಮೇಡಮ್, ರೈತರು ಬದುಕಿದ್ರೆ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಯಾರು ಬದುಕಕ್ಕಾಗಲ್ಲ. ಹೌದು ಸರ್, ಹೌದು. ಎಸ್ ಎಸ್, ಓಕೆ ಮೇಡಮ್, ಖಂಡಿತ ಮಳೆ ಬರಲಿ ಅಂತ ನಾವು ಪ್ರೇ ಮಾಡ್ತೀವಿ. ನೀವು ಕೂಡ ಪ್ರೇ ಮಾಡಿ.
ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಮೇಡಮ್ ಇವತ್ತು? ಇಲ್ಲ ಸರ್ ಯಾರಿಗಿಲ್ಲ. ಇವತ್ತೆಂತ ವಿಶೇಷತೆ ಏನಿಲ್ಲ. ಎಸ್ ಎಸ್. ನನ್ ಮಗ ಸ್ಕೂಲ್ಗೆ ಹೋಗಿದ್ದಾನೆ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ ಮೇಡಮ್? ಇನ್ನು UKG ಸರ್ ಇವಾಗ. ಓಹೋ, ಓಕೆ, ಇವಾಗಿನ UKG. ಸೊ ಹೇಗಿದೆ ಮೇಡಮ್, ಫಸ್ಟ್ ಟೈಮ್ ಕಳಿಸ್ತಾ ಇದ್ದೀರಿ? ಹೌದು ಸರ್. ಇಲ್ಲ ಸರ್ ಚೆನ್ನಾಗಿದ್ದಾನೆ, ಓದೋದೆಲ್ಲ ಚೆನ್ನಾಗಿ ಓದ್ತಾನೆ, ಏನ್ ತೊಂದ್ರೆ ಇಲ್ಲ. ಓಕೆ ಓಕೆ. ಪೇರೆಂಟ್ಸ್ ಆಗಿ ನಿಮ್ಮ ಜವಾಬ್ದಾರಿಗಳನ್ನ ತುಂಬಾ ಹೇಳ್ತಾರೆ ಸ್ಕೂಲ್ ಕಡೆಯಿಂದ, ಸೊ ಹೇಗೆ ನಿಭಾಯಿಸ್ತೀರಿ ಮೇಡಮ್? ಇಲ್ಲ ಸರ್, ನಾವು ಮನೇಲಿ ಇರೋದು ಗಂಡ ಹೆಂಡತಿ ನನ್ ಮಗ, ಮೂರೇ ಜನ. ನನಗಂತ ಇದೇನು ಬಿಸಿ ಏನ್ ಇರಲ್ಲ, ನಾನೇ ಹೇಳ್ಕೊಡ್ತೀನಿ ಮನೆಗೆಲ್ಲ. ಓದ್ತಾನೆ, ಚೆನ್ನಾಗ್ ಓದ್ತಾನೆ, ಅವನು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಂತಾನೆ. ಓಕೆ ಓಕೆ. ಚೆನ್ನಾಗ್ ಓದ್ತಾನೆ ಸರ್, ಶಾರ್ಪ್ ಇದ್ದಾನೆ. ಯಾವ ಸ್ಕೂಲ್ ಮೇಡಮ್? ಇಲ್ಲೇ ಕೂಲಂಬಿ ಸರ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ. ಓಕೆ. ಕೂಲಂಬಿಗೆ ಹೋಗ್ತಾನೆ. ಫೈನ್ ಫೈನ್. ನಿಮ್ಮ ಮದ್ವೆ ಆಗಿ 10 ವರ್ಷದ ಮೇಲೆ ಹುಟ್ಟಿದ ಸರ್ ಅವನು. ಹೌದಾ? ಓಕೆ ಓಕೆ. ಫೈನ್ ಫೈನ್. ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ ಮೇಡಮ್? ಕಾರ್ಪೆಂಟರ್ ಸರ್ ಅವರು. ಈ ಹಿಂದಿನ ಕಾಲರು ಕಾರ್ಪೆಂಟರ್ ಹೆಂಡತಿನೇ ಮಾತಾಡಿದ್ದು ನೋಡ್ದೆ ನಾನು. ಓಕೆ ಓಕೆ. ನಮ್ಮ ಯಜಮಾನ್ರು ಕಾರ್ಪೆಂಟರ್. ಓಕೆ, ಫೈನ್ ಫೈನ್. ತುಂಬಾ ಸಂತೋಷ ಮೇಡಮ್. ನೀವು ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಿ? ಫ್ರೀ ಟೈಮ್ ಅಲ್ಲಿ ಸ್ವಲ್ಪ ಟೈಲರಿಂಗ್ ಮಾಡ್ತಿರ್ತೀನಿ ಸರ್, ಏನಾದ್ರು ಮನೆಯಲ್ಲಿ. ಅಂದ್ರೆ ಹೊರಗಡೆಯವ್ರಿಗೆ ಹೊಲ್ದು ಕೊಡ್ತೀರಾ ಅಥವಾ ನಿಮ್ಮ ಮನೆ ಪೂರ್ತಕ್ಕೆನಾ? ಇಲ್ಲ ಸರ್, ಬೇರೆ ಏನಾದ್ರು ಬಂದ್ರೆ ಹೊಲಿತೀನಿ, ಇಲ್ಲಾಂದ್ರೆ ನಾನ್ ಮನೆಗಂತಾನೆ ತಗೊಂಡಿರೋದು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಮೇಡಮ್? ಅದ್ರಿಂದ ಇನ್ನೇನಿಲ್ಲ ಸರ್, ಮನೇಲಿ ಅಡ್ಗೆ ಮಾಡೋದು, ಮನೆ ಕೆಲಸ, ಓಕೆ, ಹೊಲಕ್ಕೆ ಹೋಗೋದು ಬರೋದು ಅಷ್ಟೇ ಸರ್. ಸೊ ಏನ್ ಮೇಡಮ್ ನಿಮ್ಮ ಫೇವರೇಟ್ ಡಿಶ್ ಸ್ವೀಟ್ಸ್ ಅಲ್ಲಿ ಅಥವಾ ಖಾರದಲ್ಲಿ ಏನ್ ಚೆನ್ನಾಗಿ ಮಾಡ್ತೀರಿ? ಸ್ವೀಟ್ಸ್ ನಾವು ಹೋಳ್ಗೆನೆ ಸರ್, ನಮಗೆ ಹೋಳ್ಗೆ ಸೀಕರ್ಣೆನೆ ಫೇವರೇಟ್. ನನ್ ಮಗನ್ಗೆ, ನನಗೆ, ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ಹೋಳ್ಗೆ ಜಾಮೂನು. ಓಕೆ ಓಕೆ. ಕಾರುಣಿಗೆ ಹಾಗಾದ್ರೆ ಮೊನ್ನೆ ಹೋಳಿಗೆ ಮಾಡಿದ್ರಿ ಅಂತ ಅನ್ಕೋತೀನಿ. ಹ್ಞೂ ಸರ್, ಮಾಡಿದ್ದೆ ಸರ್ ಹೋಳಿಗೆ. ನಾ ಇವತ್ತು ಇತ್ತು, ನಿನ್ನೆನು ಸ್ವಲ್ಪ ಮಾಡಿದ್ದೆ. ನನ್ ಮಗ ಇವತ್ತು ಅದನ್ನೇ ತಗೊಂಡೋಗಿದ್ದಾನೆ ಸ್ಕೂಲಿಗೆ. ಓಹೋ, ಸೂಪರ್ ಸೂಪರ್. ಮೊದ್ಲೇ ಹೇಳಿದ್ರೆ ನಾವು ಅಲ್ಲಿಗೆ ಬಂದ್ಬಿಡ್ತಾ ಇದ್ವಲ್ಲ ಮೇಡಮ್. ಬರ್ರಿ ಸರ್, ನೀವ್ ಬರೋದ್ ಹೆಚ್ಚ, ನಾ ಮಾಡೋದ್ ಹೆಚ್ಚ ಸರ್. ಖಂಡಿತ ಖಂಡಿತ ಬರೋಣ ಮೇಡಮ್. ಅಡ್ರೆಸ್ ಕೊಟ್ಬಿಡ್ರಿ, ಬೇಕಾದ್ರೆ ದಾವಣಗೆರೆಗೆ ತಲುಪಿಸ್ಬಿಡೋಣ, ಹೋಳಿಗೆನೆ ಮಾಡಿ. ಥ್ಯಾಂಕ್ ಯು ಮೇಡಮ್. ಒಂದ್ಸರಿ ನಾವು ಅಲ್ಲಿಗೆ ಬರ್ತೀವಿ ಮೇಡಮ್. ಇಲ್ಲಿ ಬರೋಷ್ಟೊತ್ತಿಗೆ ಆರೋಗ್ಬಿಡತ್ತೆ. ಬರ್ರಿ ಸರ್, ಇಲ್ಲಿ 20 ಕಿಲೋಮೀಟರ್ ಅಷ್ಟೇ ಸರ್, 22 ಕಿಲೋಮೀಟರ್ ಆಗುತ್ತೆ ಅಷ್ಟೇ ದಾವಣಗೆರೆಯಿಂದ. ಖಂಡಿತ ಬಂದ್ರೆ ಬಂದು ಹೋಗ್ರಿ. ಖಂಡಿತ ಮೇಡಮ್, ಯಾವಾಗಾದ್ರೂ ಆ ಕಡೆ ಪ್ರೋಗ್ರಾಮ್ಸ್ ಬಂದ್ರೆ ಖಂಡಿತ ವಿಸಿಟ್ ಮಾಡ್ತೀವಿ. ಖಂಡಿತ ಬರ್ರಿ ಸರ್. ಥ್ಯಾಂಕ್ ಯು ಫಾರ್ ಯುವರ್ ಇನ್ವೈಟ್ ಮೇಡಮ್. ಸೊ ವಿಶೇಷವಾಗಿ ಖಾರಗಳ ಐಟಮ್ಗಳಲ್ಲಿ ಏನ್ ಚೆನ್ನಾಗಿ ಮಾಡ್ತೀರಿ ಮೇಡಮ್? ಸರ್ ನಾನ್ ಎಲ್ಲಾ ತರ ಮಾಡ್ತೀನಿ ಸರ್. ತಲೆಪೆಟ್ಟು ಅಂದ್ರೆ ಜಾಸ್ತಿ ನಾವು ವೆಜಿಟೇಬಲ್ ಯೂಸ್ ಮಾಡಿ ಮಕ್ಕಳಿಗೆಲ್ಲ ಬೇಕಾಗುತ್ತಲ್ಲ. ಓಕೆ ಓಕೆ. ನೀವು ವೆಜ್ ನಾನ್ ವೆಜ್ ಮೇಡಮ್? ಸರ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ವೆಜಿಟೇರಿಯನ್ ಸರ್, ನಾವು ನಾನ್ ವೆಜ್. ಓಕೆ ಓಕೆ. ಅದಕ್ಕೆ ಯಾವ್ದು ಖಾರದ ಐಟಮ್ ಬರ್ತಾ ಇಲ್ಲ ಲಿಸ್ಟ್ ಅಲ್ಲಿ. ಹಾ ಸರ್. ಅಲ್ವಾ? ಸ್ವೀಟ್ ಜಾಸ್ತಿ ನಾವೆಲ್ಲ. ಓಕೆ ಓಕೆ, ಸರಿ ಮೇಡಮ್. ಮೇಡಮ್ ಅವಾಗಲೇ ನಾನು ಒಗಟ್ಟು ಕೇಳಿದೆ, ಅದಕ್ಕೆ ಉತ್ತರ ಗೊತ್ತಿದೆಯಾ ಮೇಡಮ್? ಇಲ್ಲ ಸರ್, ನಾನ್ ಅನ್ಕಂಡೆ ಬಾರಿಕೋಲು ಅಂತ. ಹಿಂದಿನ ಕಾಲರು ಅದೇ ಉತ್ತರ ಹೇಳಿದ್ರು, ನೀವಲ್ಲ ಅಂದ್ರಲ್ಲ. ಅಲ್ಲ, ನಿಮ್ಮ ಹತ್ರ ಯಾವ್ದಾರ ಬೇರೆ ಒಗಟಿದ್ಯಾ ಮೇಡಮ್? ಇಲ್ಲ ಸರ್, ನನಗೆ ಅಷ್ಟೊಂದು ಗೊತ್ತಿಲ್ಲ. ಓಕೆ. ಅವರು ನನ್ನ ಹಳೆ ಇವಾಗ ತಾನೇ ಕಾಲ್ ಮಾಡಿದ್ರು ಕೂಡ ಒಂದು ಒಗಟನ್ ಕೇಳಿದ್ರು, ಅದಕ್ಕೆ ಉತ್ತರ ನನಗೂ ಕೂಡ ಗೊತ್ತಿಲ್ಲ ಮೇಡಮ್. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ. ನಂಗೂ ಗೊತ್ತಿಲ್ಲ ಸರ್. ಮೊದ್ಲನೇದೇನೋ ಹೇಳಿದ್ರಲ್ಲ, ಕಾಯಿಸ್ಲಾರ ತುಪ್ಪ ಅನ್ಕೊಂಡ್ರಲ್ಲ, ಅವಾಗ ಅನ್ಕಂಡೆ ಜೇನ್ ತುಪ್ಪ ಇರ್ಬೇಕೇನೋ ಅಂತ. ಓಕೆ, ಜೇನುತುಪ್ಪ. ಮತ್ತೆ ಇನ್ನೊಂದೆಂತ ಹೇಳಿದ್ರಿ ಸರ್ ಎರಡನೇದು? ಎರಡನೇದು ಆರಿಸ್ಲಾರ್ದ ಅಕ್ಕಿ ಅಂತ, ಅಂದ್ರೆ ಅನ್ಪಾಲಿಶ್ಡ್ ಅಕ್ಕಿ ಅಂತೇನೋ ಹೇಳಿದ್ರು ಮೇಡಮ್. ಅಕ್ಕಿ ಅಂದ್ರೆ ಆರಿಸ್ಲಾರ್ದ ಅಕ್ಕಿ ಅಂದ್ರೆ ಪಕ್ಷಿ ಇರ್ಬೇಕೇನೋ ಸರ್. ಓಕೆ ಓಕೆ. ಪಕ್ಷಿ ಇರ್ಬೇಕು. ಅದು ಆರತ್ತೆ ಅಂದ್ರೆ, ಇದು ಆರಿಸೋದು ಅಂದ್ರೆ ಮರದಾಗ ಹಾಕಿ ಆರಿಸೋದಲ್ಲ ಅಂತ ಹೇಳಿದ್ರೇನೋ ಅವರು. ಹೌದೌದು, ಗೊತ್ತಾಗಿಲ್ಲ ಸರ್. ಖಂಡಿತ ಮ್ಯಾಮ್, ನೋಡೋಣ. ಅವ್ರು ಹಾಗಿದ್ರೆ ನಾಳೆ ಉತ್ತರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದ್ಸರಿ ಅವರಿಂದ ಕೂಡ ಉತ್ತರ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಮೇಡಮ್. ಆಯ್ತು ಸರ್, ನಾ ಇದೇ ಫಸ್ಟ್ ಕಾಲ್ ಮಾಡಿರೋದು. ಮಾಡಿದ ತಕ್ಷಣ ಸಿಕ್ಬಿಡ್ತಾ, ಬಹಳ ಖುಷಿ ಆಗ್ಬಿಡ್ತು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೀಗೆ ಕರೆ ಮಾಡ್ತಾ ಇರಿ ಮೇಡಮ್. ಆಯ್ತು ಸರ್, ಮಾಡೋಣ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೇದಾಗ್ಲಿ. ನಮಸ್ತೆ, ಶುಭ ದಿನ ಮೇಡಮ್. ಎಸ್ ವೀಕ್ಷಕರೇ, ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸನ್ನು ನಾನು ಹೇಳಲಿಕ್ಕಿದೆ, ಅದರ ಕಡೆ ಗಮನವನ್ನು ಕೊಡೋಣ. ಮೊದಲನೇದಾಗಿ ಯಾರೆಲ್ಲ ತಮ್ಮ ಮಕ್ಕಳಿಗೆ ವಿತೌಟ್ ಲೈಸೆನ್ಸ್ ವೆಹಿಕಲ್ ಕೊಡ್ತಾ ಇರ್ತೀರಿ, ಅವ್ರು ತುಂಬ ಕೇರ್ಫುಲ್ ಆಗಿರಬೇಕು. ಈ ಮಧ್ಯೆ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ಟಿಫನ್ ಆಯ್ತು ಸರ್? ಎಸ್ ಸರ್, ನಿಮ್ದಾಯ್ತಾ ವಿನಯ್ ಸರ್? ಇವಾಗ ಹೋಗ್ಬೇಕು ಸರ್. ಎಸ್ ವಿನಯ್ ಸರ್, ಹೇಗೆ ನಡೀತಾ ಇದೆ ಎಲ್ಲ ಜಾಬು? ಸರ್ ಹೊಗಟು ಇದೆ, ಕೇಳಲ್ಲ ಸರ್? ಕೇಳಿ ಸರ್, ಖಂಡಿತ. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲದೆ ತುಟಿ ಕೆಂಪಾಗಿದೆ, ಮಳೆಯಲ್ಲಿ ಬೆಳ್ಳಿಯಲ್ಲಿ ಮೈ ಹಸಿರಾಗಿದೆ. ಅರೆ ಬಾಪ, ಇನ್ನೊಂದ್ಸರಿ ಹೇಳಿ ವಿನಯ್ ಸರ್. ಎಲೆ ಇಲ್ಲ, ಸುಣ್ಣ ಇಲ್ಲ, ಓಕೆ, ಬಣ್ಣವಿಲ್ಲ,
ತುಟಿ ಕೆಂಪಾಗಿದೆ. ತುಟಿ ಕೆಂಪಾಗಿದೆ. ಮಳೆಯಲ್ಲಿ ಹ್ಮ್ ಬೆಳ್ಳಿಯಲ್ಲಿ ಹ್ಮ್ ಮೈ ಹಸಿರಾಗಿದೆ. ಮೈ ಹಸಿರಾಗಿದೆ. ನನಗಂತೂ ಉತ್ತರ ಖಂಡಿತ ಗೊತ್ತಿಲ್ಲ ಸರ್. ನೋಡೋಣ, ಯಾರಾದರೂ ನಮ್ಮ ವೀಕ್ಷಕರು ಕರೆ ಮಾಡಿದ್ರೆ ಏನಾದ್ರು ಉತ್ತರ ಹೇಳ್ತಾರ ನೋಡ್ತೀನಿ ಸರ್. ಸರ್ ಇನ್ನೊಂದು ಪ್ರಶ್ನೆ ಕೇಳಿದ್ರಲ್ಲ ಸರ್, ಹಾಂ ಸರ್, ಅದು ಸೂಜಿದಾರ ಸರ್, ಅದು ಏನಂದ್ರಿ ಸರ್? ಸೂಜಿದಾರ. ಕರೆಕ್ಟ್ ಸರ್, ಅದಕ್ಕೆ ಉತ್ತರ ಸೂಜಿದಾರ. ಕರೆಕ್ಟ್ ಸರ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಯಾರಿಗಾದ್ರೂ ವಿಶೇಷ ತಿಳಿಸ್ಲಿಕ್ಕಿದೆಯಾ ಸರ್? ಥ್ಯಾಂಕ್ ಯು ಸರ್. ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಓಕೆ ಸರ್, ಫೈನ್. ನಿಮ್ಮ ಉತ್ತರನ ಯಾರಾದರೂ ಹೇಳ್ತಾರ ಕೇಳಿ ನೋಡ್ತೀನಿ ಸರ್. ಇಲ್ಲಾಂದರೆ ನಾಳೆ ಕಾಲ್ ಮಾಡಿದಾಗ ನೀವೇ ಉತ್ತರ ಹೇಳಬೇಕು ಸರ್. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಯಾರೆಲ್ಲ ತಮ್ಮ ಮಕ್ಕಳಿಗೆ ವಾಹನವನ್ನು ಚಾಲನೆ ಮಾಡಲಿಕ್ಕೆ ನೀಡ್ತೀರಿ ಅವರು ತುಂಬ ಕೇರ್ಫುಲ್ ಆಗಿರಬೇಕು. ಏಕೆಂದರೆ ದಾವಣಗೆರೆ ಪೊಲೀಸ್ನವರು ತುಂಬ ಸ್ಟ್ರಿಕ್ಟಾಗಿ ಒಂದು ಆರ್ಡ್ರನ್ನ ಪಾಸ್ ಮಾಡಿದ್ದಾರೆ. ಈ ಮಧ್ಯೆ ಒಂದು ಕಾಲ್ ಬರ್ತಿದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ಸರ್, ನಮಸ್ತೆ. ಯಾರು ಮಾತಾಡ್ತಿರೋದು ಸರ್? ದಾವಣಗೆರೆ. ಓಕೆ ಸರ್, ತಮ್ಮ ಹೆಸರು? ರಾಜು. ರಾಜು ಸರ್, ಏನು ಮಾಡ್ತಾ ಇದ್ದೀರಿ ರಾಜು ಸರ್? ಸರ್ ನಮ್ಮ ತೋಟ ಜಮೀನು. ಓ, ನಮ್ಮ ದೇಶದ ಬೆನ್ನೆಲುಬು ರೈತರು. ಖುಷಿ ಆಯ್ತು ಸರ್. ಎಲ್ಲಿ ಸರ್ ತೋಟ ಇರೋದು ದಾವಣಗೆರೆ ಸುತ್ತಮುತ್ತ? ಹರಿಹರ ಸರ್, ಕೊಕ್ನೂರ್. ಹರಿಹರ, ಕೊಕ್ನೂರು. ಸರ್, ಮಳೆ ಆಗಿದೆಯಾ? ಇಲ್ಲ ಸರ್, ಮಳೆ ಆಗಿಲ್ಲ. ಸೊ ಡೋಂಟ್ ವೆರಿ, ಮುಂದಿನ 3 ದಿನಗಳು ಒಳ್ಳೆ ಮಳೆ ಬರುತ್ತೆ ಅಂತ ನಾನು ಹೇಳ್ತಿಲ್ಲ, ಹವಾಮಾನ ಇಲಾಖೆಯವ್ರು ಹೇಳ್ತಾ ಇದ್ದಾರೆ. ಸೊ ನಾನು ವಿಶ್ ಮಾಡ್ತೀನಿ ಒಳ್ಳೆ ಮಳೆ ಬರಲಿ ಅಂತೇಳಿ. ಬರ್ಲಿ, ಒಳ್ಳೆ ಮಳೆ ಆಗ್ಲಿ. ಎಸ್ ಸರ್, ಎಸ್ ಸರ್. ಅಲ್ಲಿ ಹೇಗೆ, ಅದು ತುಂಗಭದ್ರಾ ನದಿಗೆ ಅವಲಂಬನೆ ಇದೆಯಾ ಅಥವಾ ನಿಮ್ಮ ಹತ್ರ ಇದೆಯಾ ಸರ್ ಬೇರೆ ದೂರ ವ್ಯವಸ್ಥೆ? ಇದೆ ಸರ್, ಒಂದು 9 ಕಿಲೋಮೀಟರ್ ದೂರ ಇದೆ ತುಂಗಭದ್ರಾ ನದಿ. ಓಕೆ, ಸೊ ಅಲ್ಲಿಂದ ನೀರು ತಗೊಳಕ್ಕಂತೂ ಆಗಲ್ಲ. ಆಗಲ್ಲ ಸರ್, 9 ಹೇಗೆ, ಕಿಲೋಮೀಟರ್. ನೀರಾವರಿ ಇದೆಯಾ ಸರ್ ನಿಮ್ದು? ಏನ್ ಸರ್? ನೀರಾವರಿ ಏನಾರು ಇದೆಯಾ? ನೀರಾವರಿ ಸ್ವಲ್ಪ ಇದೆ ಸರ್, ಭದ್ರಾ. ಓಕೆ. ಭದ್ರಾ ನೀರು ಇಲ್ವಲ್ಲ ಈ ಸಲ. ಹೌದು ಸರ್, ಭದ್ರಾ ನೀರು ಇಲ್ಲ. ಬಟ್ ತುಂಗಾ ಡ್ಯಾಮ್ ಆಲ್ಮೋಸ್ಟ್ ಫುಲ್ ಆಗ್ತದೆ ಅಂತ ಕೇಳ್ಪಟ್ಟಿದ್ದೀವಿ ಸರ್. ತುಂಗ ಆಗಿದೆ ಸರ್, ತುಂಗ ಆಗಿದೆ. ಅದು ಅದೇ 9 ಕಿಲೋಮೀಟರ್ ದೂರ ಇದೆ ಅಲ್ಲ. ಬರಲ್ಲ. ಭದ್ರಾ ಇಂದನೇ ನಿಮ್ಗೆ ನೀರು ಬರಬೇಕು. ಭದ್ರಾ ಇಂದಾನೆ ಬರ್ಬೇಕು. ಓಕೆ ಓಕೆ. ಭದ್ರಾ ಬಟ್ ಇನ್ನೂ ತುಂಬ ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ ಸರ್. ಇನ್ನು ಟೈಮ್ ಇದೆ ಸರ್. ಅದು ಮೋಸ್ಟ್ಲಿ ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಫುಲ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹೌದು ಸರ್. ಓಕೆ ಓಕೆ, ಆಗಲಿ ಸರ್. ಸೊ ಇವಾಗ ಮಳೆ ಅರ್ಜೆಂಟಾಗಿ ಏನು ಒಂದು ಇದಕ್ಕೆ ಬೇಕಾಗುತ್ತೆ ಸರ್ ನಿಮಗೆ? ಏನ್ ಸರ್? ಮಳೆ ಇವಾಗ ಅರ್ಜೆಂಟಾಗಿ ಬೇಕಾಗತ್ತಲ್ವಾ ಈ ಬೆಳೆಗೆ? ಬೇಕು ಸರ್, ಈಗ ಬೆಳೆ ಎಲ್ಲ ಒಣಗ್ತಾ ಇದೆ. ಓಕೆ, ಈಗ ನಿಮ್ದೇನು ಅಡಿಕೆ ತೋಟನಾ ಸರ್ ಅಥವಾ ಬೇರೆ ಏನಾದ್ರು ಹಾಕಿದ್ದೀರಾ? ಅಡಿಕೆನೇ ಐತೆ ಸರ್, ಅಡಿಕೆ ಬೋರ್ವೆಲ್ ಇದೆ. ಓಕೆ. ಬೋರ್ವೆಲ್ ಸ್ವಲ್ಪ ಅಂತರ್ಜಲ ಮಟ್ಟ ಕಡಿಮೆ ಆಗಿದೆ. ಇವಾಗೆಲ್ಲ ಮಳೆ ನೀರು ಅಂದ್ರೆ ತುಂಬಾ ದಿವಸಗಳ ಕಾಲ ಮಳೆ ಲೇಟ್ ಆಗ್ಬಿಡುತ್ತಲ್ಲ, ಹಂಗಾಗಿ ಸ್ವಲ್ಪ ಅಂತರ್ಜಲ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಹೌದು ಸರ್. ಓಕೆ. ಹೌದು ಸರ್. ಎಸ್ ಸರ್. ಸರ್, ಮತ್ತೆ ಬೇರೆಲ್ಲ ಬೆಳೆಗಳಿಗೆ ಈಗ ಎಲ್ಲ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀರಿ ಸರ್ ಬೇರೆ ಕಡೆ? ಮಾಡ್ಕೊಂಡಿವಿ ಸರ್, ಅಲ್ಲ ಬೆಳೆ ಹಾಕಿದೆ, ಮೆಕ್ಕೆಜೋಳ ಬೆಳೆ ಹಾಕಿದೀವಿ. ಅದಕ್ಕೂ ಮಳೆ ಬೇಕೀಗ. ಸೊ ಈಗ ಒಂದು ಒಳ್ಳೆ ಮಳೆ ಬಂದ್ರೆ ಅದು ಬೇಗ ಇದು ಆಗುತ್ತಲ್ವಾ? ಹೌದು ಸರ್, ಕ್ಯೂರ್ ಆಗುತ್ತೆ. ಈಗ ಮಳೆ ಬೇಕೀಗ, 20 ಡೇಸ್ ಆಗಿದೆ ಬಿತ್ತನೆ ಮಾಡಿ. ಓಹೋ, ಅಂದ್ರೆ 20 ದಿವಸದಿಂದ ಒಂದ್ಸಲ ಬಂದೇ ಇಲ್ವಾ ಸರ್ ಸಣ್ಣದಾಗೂ ಕೂಡ? ಇಲ್ಲ ಸರ್, ಬಂದೇ ಇಲ್ಲ. 20 ದಿನದಿಂದ ಮಳೆ ಬಂದೇ ಇಲ್ಲ ನಮ್ಮ ಸೈಡ್, ಹರಿಹರ ತಾಲೂಕಿಂದ. ಓಕೆ ಓಕೆ. ಎಸ್ ಸರ್, ನಾವು ಕೂಡ ಪ್ರೇ ಮಾಡ್ತೀವಿ ಒಳ್ಳೆ ಮಳೆ ಬರಲಿ. ಯಾಕೆಂದ್ರೆ ನೀವು ರೈತರಲ್ಲಿ ನಗ್ನಗ್ತಾ ಸಂತೋಷವಾಗಿದ್ರೆ ಮಾತ್ರ ನಾವು ದೇಶ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ. ಹೌದು ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಯಾವ್ದಾದ್ರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್? ಸರ್, ಮುಂದಿನ ತಿಂಗಳು ಮಗನ್ ಬರ್ತಡೇ ಇದೆ ಸರ್, 7th GS ಅಂತ. ಓಕೆ, ಎಷ್ಟನೇ ತಾರೀಕು ಸರ್? 12ನೇ ತಾರೀಕು ಇದೆ ಸರ್. ಓಕೆ ಸರ್. ಸರ್, ಖಂಡಿತ ಜುಲೈ 12ಕ್ಕೆ. ಜುಲೈ 12ಕ್ಕೆ. ಹೌದು ಸರ್. ಎಸ್ ಸರ್, ನಮ್ಮ ಕಡೆಯಿಂದ ಅಡ್ವಾನ್ಸ್ ಆಗಿ ನಾವು ಇವಾಗ ವಿಶ್ ಮಾಡ್ತಾ ಇದ್ದೇವೆ ಚಿರಂಜೀವಿ ಅವರಿಗೆ. ಇನ್ನೊಮ್ಮೆ ಜುಲೈ 12ಕ್ಕೂ ಕೂಡ ಕರೆ ಮಾಡಿ ಸರ್, ಮತ್ತೊಮ್ಮೆ ವಿಶ್ ಮಾಡುವ. ಥ್ಯಾಂಕ್ ಯು ಸರ್. ಎಸ್, ಸಾಧ್ಯವಾದ ಒಂದು ಫೋಟೋ ಕಳಿಸಿ, ನಮ್ಮ ವಿವನ್ ವಾಹಿನಿಯಲ್ಲಿ ನಿಮ್ಮ ಮಗನ ಫೋಟೋವನ್ನು ಕೂಡ ಡಿಸ್ಪ್ಲೇ ಮಾಡೋ ಪ್ರಯತ್ನ ಮಾಡ್ತೀವಿ. ಕಳಿಸ್ತೀವಿ ಸರ್. ಒಂದ್ ದಿವಸ ಮುಂಚಿತವಾಗಿ ಕಳಿಸ್ಕೊಡಿ ಸರ್. ಓಕೆ ಸರ್. ಎಸ್ ಸರ್, ಒಳ್ಳೇದಾಗ್ಲಿ. ಸೊ ಏನು ವರಿ ಮಾಡಬೇಡಿ ಸರ್, ಖಂಡಿತ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದ್ದಾರೆ. ಎಸ್ ಸರ್, ಒಂದು ಒಳ್ಳೆ ಮಳೆ ಬರಲಿ. ಎಲ್ಲ ರೈತರು ನಿಮ್ ತರ ತುಂಬಾ ಜನ ಕಾಯ್ತಾ ಇದ್ದಾರೆ. ಈಗ ಬೆಳಗ್ಗೆ 4-5 ಜನ ಕಾಲ್ ಮಾಡಿದ್ರು, ಎಲ್ಲರೂ ಮಳೆ ನಿರೀಕ್ಷೆಯಲ್ಲೇ ಇದ್ದಾರೆ. ಹೌದು ಸರ್. ಹೌದು, ಮಳೆ ಬಂದ್ರೆ ಎಲ್ಲದು ಖಂಡಿತ ಸರ್. ಈ ದೇಶ ನಿಂತಿರೋದೇ ರೈತರ ಮೇಲೆ. ನೀವುಗಳು ಬೆಳೆದ್ರೆ ಅದು ಮಾರ್ಕೆಟಿಗೆ ಬರಬೇಕು, ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಬೇಕು, ಎಲ್ಲರೂ ತಿನ್ಬೇಕು. ಹೌದು ಸರ್. ದುಡ್ಡನ್ನಂತೂ ಯಾರು ತಿನ್ನಕ್ ಆಗೋದೇ ಇಲ್ವಲ್ಲ ಅಲ್ವಾ? ಹಾಗಾಗಿ ನೀವು ಖುಷಿಯಾಗಿರ್ಬೇಕು. ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದು ಫುಲ್ಫಿಲ್ ಆಗ್ಬೇಕು ಸರ್. ಆಮೇಲೆ ನಿನ್ನೆ ಒಂದು ಮೆಸೇಜ್ ಕೇಳಿದೆ, ಸರ್ಕಾರದ ವತಿಯಿಂದ 22 ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ.
ಆಯ್ತು ಕೊಡ್ತಾ ಇದಾರೆ ಸರ್. ಅದು ಈ ಸರಿ ಬೆಳೆ ಇಲ್ಲ ಸರ್, ನಮ್ದು ಭದ್ರಾ ನೀರಿಲ್ಲ, ಹಂಗಾಗಿ ಭತ್ತ ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡ್ತೇವೆ ಅಂತ ಹೇಳಿದಾರೆ. ಕೊಡ್ಬೇಕು ಸರ್. ನಮಗೆ ಸಾಲಾಗಿಲ್ಲ ಮನ್ನಾ ಅಲ್ಲ ಆದ್ರೆ ಏನೋ ಉಪಯೋಗ ಇಲ್ಲ ಸರ್. ನಮಗ್ ಉತ್ತಮವಾದ ಬೆಲೆ ಕೊಟ್ರೆ ಇವತ್ತು ಸರ್ಕಾರಕ್ಕೇನೆ ರೈತರು ಸಾಲ ಕೊಡುವಷ್ಟು ಬೆಳೆದ್ ಬಿಡ್ತಾರೆ ಸರ್. ದೊಡ್ಡ ನಮಸ್ಕಾರ ಸರ್, ಎಂತ ಒಂದ್ ಮಾತು ಹೇಳಿದ್ರಿ ಅಂದ್ರೆ ಸರ್, ನನಗೆ ಸಾಲ ಆಗಿಲ್ಲ ಮನ್ನಾ ಮಾಡ್ಬೇಡಿ, ರೈತರಿಗೆ ಒಂದ್ ಬೆಂಬಲ ಬೆಲೆ ಕೊಟ್ರೆ ಸಾಕು, ಸರ್ಕಾರಕ್ಕೆ ಸಾಲ ಕೊಡ್ತೀವಿ ಅಂದ್ರಲ್ಲ, ಹ್ಯಾಟ್ಸ್ ಆಫ್ ಸರ್. ಹೌದು ಸರ್. ಇವತ್ತು ಒಂದು ಬೆಂಬಲ ಬೆಲೆ ರೈತರಿಗೆ ಕೊಟ್ಟೆ ಅಂದ್ರೆ ಅವ್ರು ನಮಗೆ ಸಾಲ ಮನ್ನಾ ಮಾಡೋದ್ ಬೇಡ, ಯಾವುದು ಗ್ಯಾರಂಟಿಗಳು ಕೊಡೋದು ಬೇಡ. ಅವರು ನಾವೇ ರೈತರೇ ಓನ್ ಆಗಿ ಸರ್ಕಾರಕ್ಕೆ ಸಾಲನು ಕೊಡ್ತೇವೆ ಸರ್. ಇದಕ್ಕಿಂತ ಇನ್ನೇನ್ ಬೇಕು ಸರ್? ಇದು ಸರ್ ಕಾನ್ಫಿಡೆನ್ಸ್ ಅಂದ್ರೆ. ನಿಜಕ್ಕೂ ಸರ್ಕಾರ ಯಾವುದೇ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ ಸರ್, ಸರ್ಕಾರ ದ್ವೇಷಿಸಲ್ಲ ನಾನು. ಯಾವ ಸರ್ಕಾರ ಬಂದ್ರು ಅಷ್ಟೇ, ಬಿಜೆಪಿ ಬರ್ಲಿ, ಕಾಂಗ್ರೆಸ್ ಬರ್ಲಿ, ಜೆಡಿಎಸ್ ಬರ್ಲಿ, ಎಸ್ ಸರ್, ಎಸ್ ಸರ್, ಉತ್ತಮ ಬೆಲೆ ಕೊಟ್ರೆ ನಾವು ರೈತರು ಸರ್ಕಾರಕ್ಕೆ ಪುನಃ ದುಡ್ಡು ಕೊಡುವಷ್ಟು ಬೆಳಿತಾರೆ. ಸೂಪರ್ ಸರ್, ಸೂಪರ್. ಖಂಡಿತ ಸರ್, ಎಲ್ಲ ಸರ್ಕಾರಗಳಿಗೆ ಇದೊಂದು ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಯಾವ್ದು ಸಾಲ ಮನ್ನಾ ಬೇಡ, ದಯವಿಟ್ಟು ಬೆಂಬಲ ಬೆಲೆ ಕೊಟ್ಬಿಡಿ, ನಾವು ಬದುಕ್ಬಿಡ್ತೀವಿ, ನಿಮ್ಗೆ ಮತ್ತೆ ಸಾಲ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದೀರಿ. ಸೂಪರ್ ಸರ್, ಸೂಪರ್. ತುಂಬಾ ಖುಷಿ ಆಯ್ತು ಸರ್, ಒಳ್ಳೆ ಮಾತನ್ನ ಹೇಳಿದ್ರಿ. ಪುನೀತ್ ರಾಜ್ಕುಮಾರ್ ಒಂದು ಸಾಂಗ್ ಹಾಕಿ ಸರ್. ಎಸ್ ಸರ್, ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್. ನಿಮ್ಗೋಸ್ಕರ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಕನ್ನಡದ ಕಣ್ಮಣಿ ಅಂತಾನೆ ಹೇಳ್ಬೋದು, ಅವರೊಂದು ಬ್ಯೂಟಿಫುಲ್ ಸಾಂಗ್ ಅನ್ನ ನಿಮ್ಗೋಸ್ಕರ ಡೆಡಿಕೇಟ್ ಮಾಡಕ್ ಟ್ರೈ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿ, ಶುಭ ದಿನ. ಎಸ್ ಸರ್. ಬನ್ನಿ ವೀಕ್ಷಕರೇ, ಒಂದು ಬ್ಯೂಟಿಫುಲ್ ಟ್ರ್ಯಾಕ್ನ ನೋಡ್ಕೊಂಬರೋಣ. ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾಂಗನ್ನು ಡೆಡಿಕೇಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಬಹುಶಃ ಅವರ ಅಭಿಮಾನಿಗಳು ದೇಶದ ಎಲ್ಲ ಕಡೆ ಇದ್ದಾರೆ. ಒಂದು ಸಾಂಗನ್ನು ಡೆಡಿಕೇಟ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಮೆಸೇಜನ್ನು ಹೇಳ್ತಾ ಇದ್ದೆ. ಅದೇನು ಅಂದರೆ, ಯಾರೆಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ರೀಲ್ಸ್ ಮಾಡೋದಕ್ಕೋಸ್ಕರ, ಅಥವಾ ಇನ್ನೇನೋ ಒಂದು ಮಕ್ಕಳನ್ನು ಎನ್ಕರೇಜ್ ಮಾಡೋದಕ್ಕೋಸ್ಕರ ಕೂಡ ವೆಹಿಕಲ್ ಕೊಡ್ತಕ್ಕಂಥದ್ದು ತುಂಬ ಆಘಾತಕಾರಿಯಾಗಿ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ಯಾರಿದು? ನಾವು ದೇವರಹಳ್ಳಿಯಿಂದ ಚಂದ್ರಕಲಾ ಅಂತ ಮಾತಾಡ್ತಾ ಇರೋದು. ಓಕೆ ಚಂದ್ರಕಲಾ ಮೇಡಮ್, ನಮಸ್ಕಾರ. ತಿಂಡಿ ಆಯ್ತಾ ಮೇಡಮ್? ಆಯ್ತಾ ತಿಂಡಿ, ನಿಮ್ದು ಆಯ್ತಾ? ಎಸ್ ಮೇಡಮ್, ಆಯ್ತು. ಏನ್ ಮೇಡಮ್ ಇವತ್ತು ಸ್ಪೆಷಲ್ ತಿಂಡಿಗೆ? ಏನಿಲ್ಲ, ರೊಟ್ಟಿ ಪಲ್ಯ. ವಾರ ದಿವಸ ನಾವು ರೊಟ್ಟಿ ಪಲ್ಯ ಮಾಡ್ತೀವಿ. ವಾವ್, ಸೂಪರ್ ಮೇಡಮ್. ಏನ್ ಮುಣಗಾಯಿ ಪಲ್ಯನಾ ಅಥವಾ ಹೀರೆಕಾಯಿ ಪಲ್ಯನಾ ಮೇಡಮ್? ಇಲ್ಲ, ತರಕಾರಿ ಪಲ್ಯ. ಸೂಪರ್ ಸೂಪರ್. ರೊಟ್ಟಿ ಅಂದ್ರೆ ನಂಗಂತೂ ತುಂಬಾ ಇಷ್ಟ ಮೇಡಮ್. ಅದೇ ನೀವೆಂತದ ಒಗಟಿದ್ರಲ್ಲಿ ಸಹ, ಅದು ಒಗಟಿಗೆ ಆನ್ಸರು ಸೂಜಿ ದಾರ. ಎಸ್ ಮೇಡಮ್, ಹೇಳಿದ್ರು ಇವಾಗ ತಾನೇ ಒಬ್ರು ಹೇಳಿದ್ರು, ಸುಜಿ ದಾರ ಆ ಒಟ್ಟಿಗೆ ಉತ್ತರ. ಎಸ್ ಎಸ್. ನಿಮ್ಮೂರಲ್ಲಿ ಮಳೆ ಆಗಿದ್ಯಾ ಮೇಡಮ್? ಮಳೆ ತಕ್ಕಮಟ್ಟಿಗೆ ಆಗಿದೆ, ಪರವಾಗಿಲ್ಲ, ಜನ ಸುಧಾರಿಸ್ತಿದ್ದಾರೆ. ತುಂಬಾ ಖುಷಿ ಮೇಡಮ್, ಮಳೆ ಆಗಿದೆ ಅಂತ ಹೇಳ್ಬಿಟ್ರೆ ನಂಗೆ ಸಮಾಧಾನ ಆಗತ್ತೆ. ಮಳೆ ತಕ್ಕಮಟ್ಟಿಗೆ ಆಗಿದೆ. ಓಕೆ, ಸೊ ಇನ್ನ ಮಳೆ ಬರ್ಬೇಕು ಅಲ್ವಾ ಮೇಡಮ್? ಹಲೋ ಹಲೋ, ಬಹುಶಃ ಕರೆಯಲ್ಲಿ ಸಂಪರ್ಕ ಸಾಧ್ಯವಾಗ್ತಿಲ್ಲ ಅಂತ ಅನ್ಸುತ್ತೆ, ನೆಟ್ವರ್ಕ್ ಇಶ್ಯೂ ಇಂದ. ಬನ್ನಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನೋಡ್ಕೊಂಡ್ ಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ಮಧ್ಯೆ ಒಂದು ಕರೆ ಬಂದಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರಿದು? ಸರ್, ನಾವು ಕಾಂಚೀಪುರದಿಂದ ಜ್ಯೋತಿ ಅಂತ ಸರ್. ಮೇಡಮ್ ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್, ಕೇಳಿಸ್ತಾ ಇಲ್ಲ. ಸರ್, ನಾವು ಕಾಂಚೀಪುರದಿಂದ ಜ್ಯೋತಿ ಅಂತ ಸರ್. ಓಕೆ ಜ್ಯೋತಿ ಮೇಡಮ್, ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್, ನಿಮ್ದು ಸರ್? ಆಯ್ತು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಏನು ಮೇಡಮ್ ಇವತ್ತು ಸ್ಪೆಷಲು? ಸರ್, ಜ್ಯೋತಿ ಮೇಡಮ್ ಸ್ವಲ್ಪ ಜೋರಾಗಿ ಮಾತಾಡಬೇಕು, ಕೇಳಿಸ್ತಾ ಇಲ್ಲ, ವಾಯ್ಸ್ ತುಂಬ ಬ್ರೇಕ್ ಆಗ್ತಿದೆ. ಸರ್, ಹೋಳಿಗೆ ಮಾಡ್ತಾ ಇದೀವಿ ಸರ್ ನಾವು. ಓ ಹೋಳಿಗೆ ಹೋಳಿಗೆ ಮೇಡಮ್, ಅಡ್ರೆಸ್ ಹೇಳಿ ಮೇಡಮ್, ಸರ್ ಅಲ್ಲಿಗೆ ಬಂದ್ಬಿಡ್ತೀವಿ ಇವಾಗ ಸೀದಾ ಕಾರ್ಯಕ್ರಮ ಮುಗಿಸ್ಕೊಂಡು. ಕಾಂಚೀಪುರ ದಾವಣಗೆರೆ ಹತ್ರ ಬರ್ತೀವಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಕಾರುಣಿಮೆ ಮೊನ್ನೆ ಆಯ್ತು ಮೇಡಮ್, ಇವತ್ತು ಮತ್ತೆ ಹೋಳಿಗೆ ಮಾಡ್ತಾ ಇದ್ದೀರಿ ಸ್ಪೆಷಲ್? ಇಲ್ಲ ಸರ್, ನಮ್ಮೂರಲ್ಲಿ ಹುಣ್ಣಿಮೆ ದಿವಸ ಯಾರು ಮಾಡಲ್ಲ ಸರ್. ಹುಣ್ಣಿಮೆ ಹಬ್ಬ ಆದ್ಮೇಲೆ ಈ ಕಡೆ ಮಾಡ್ತಾರೆ ಸರ್. ಹೌದಾ? ವಾರ ಮಾಡ್ತಾರೆ ಸರ್. ಎಸ್ ಎಸ್ ಎಸ್, ಸೂಪರ್. ಹೋಳಿಗೆ ಸ್ವೀಕರಣೆ ಇವತ್ತಾಗಿದೆ ನಿಮ್ಮ ಮನೆಗೆ? ಸರ್, ಎಸ್, ಮಧ್ಯಾಹ್ನ ಊಟಕ್ಕೆ ಹಾಕಿದ್ರೆ ನಾವು ನಮ್ಮ ಟೀಮಲ್ಲಿ ಅಲ್ಲಿಗೆ ಬರ್ತೀವಿ ಮೇಡಮ್. ಎಲ್ಲರೂ ಬರ್ರಿ ಸರ್. ಎಸ್ ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಲೋ ಮೇಡಮ್, ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕೆ ಇದೆಯಾ ಇವತ್ತು? ಸರ್, ನಮ್ಮ ತಮ್ಮನಿಗೆ ಶುಭಾಶಯಗಳು ಹೇಳ್ಬೇಕಾಯ್ತು ಸರ್. ಓಕೆ, ಏನು ಹುಟ್ಟಿದಬ್ಬನ ಮೇಡಮ್ ಇವತ್ತು? ನಾಳೆ ಇದೆ ಸರ್ ಅವ್ರದ್ದು. ನಾಳೆ ಹುಟ್ಟಿದಬ್ಬನ, ಓಕೆ ಹೇಳಬೇಕಾಯ್ತು. ಓಕೆ, ಖಂಡಿತ ಮೇಡಮ್. ನಿಮ್ಮ ತಮ್ಮನ ಹೆಸರು ಮೇಡಮ್? ನಮ್ಮ ತಮ್ಮನ ಹೆಸರು ರಮೇಶ ಸರ್. ರಮೇಶ. ಎಷ್ಟನೇ ವರ್ಷದ ಹುಟ್ಟಿದಬ್ಬ ಮೇಡಮ್ ಇದು? ಸರ್, ಅವನಿಗೆ 26 ವರ್ಷ. ಓ ಸೂಪರ್. 24ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ನಿಮ್ಮ ತಮ್ಮ ರಮೇಶ್ ಅವರಿಗೆ ಅಡ್ವಾನ್ಸ್ ಆಗಿ ನಮ್ಮ V1 ವಾಹಿನಿಯ ಎಲ್ಲ
ವೀಕ್ಷಕರ ಪರವಾಗಿ ಮತ್ತು ತಂಡದ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನೀವು ಕೂಡ ಒಮ್ಮೆ ಶುಭಾಶಯ ತಿಳಿಸ್ಬಿಡಿ ಮೇಡಮ್. ರಮೇಶನಿಗೆ ನನ್ನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಸ್, ನಿಮ್ಮ ಬ್ರದರ್ ಎಲ್ಲ ವಿಶಸ್ ಫುಲ್ಫಿಲ್ ಆಗಲಿ, ಆದಷ್ಟು ಬೇಗ ಒಂದು ಒಳ್ಳೆ ಜಾಬ್ ಸಿಗಲಿ ಅಂತ ನಾವು ಕೂಡ ಪ್ರೇ ಮಾಡ್ತೀವಿ ಮೇಡಮ್. ಅವ್ರ ರೈತ ಕೆಲಸ ಮಾಡ್ತಾರೆ. ಹೋ, ರೈತರು ಸೂಪರ್ ಮೇಡಮ್. ಅದಕ್ಕಿಂತ ಇನ್ನೇನು ಬೇಕಾಗಿದೆ, ದೇಶನೇ ಸಾಕ್ತಾರೆ ಅವರು ಅಲ್ವಾ? ಯಾರ್ದೋ ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋದ್ರ ಬದಲು ದೇಶನೇ ಸಾಕುವಂತ ಶಕ್ತಿ ಅವರಿಗಿದೆ. ಮಳೆ ಹೋದ್ರೆ ಏನ್ ಸಾಕ್ತಾರೆ ಸರ್ ಅವರು? ಖಂಡಿತ ಬರುತ್ತೆ ಮೇಡಮ್. ಇವಾಗ ಬೆಳಗ್ಗೆಯಿಂದ ನಾನು ಅದನ್ನೇ ಹೇಳ್ತಾ ಇದ್ದೆ ಕಾಲ್ ಮಾಡಿದವ್ರಿಗೆಲ್ಲ, ಮತ್ತೆ ಕೇಳ್ತಾ ಇದ್ದೆ ಕೂಡ. ಮಳೆ ಈ ಒಂದು 3-4 ದಿವಸ ಚೆನ್ನಾಗಿ ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮೇಡಮ್. ಬಂದ್ರೆ ಸಾಕಾಗಿದೆ ಸರ್. ಮೆಕ್ಕೆಜೋಳ ಬಿತ್ತಿದ್ದಾರೆ ಸರ್, ಈಗ 20 ದಿವಸ ಆಯ್ತು, ಮಳೆನೇ ಇಲ್ಲ ಸರ್, ಎಲ್ಲ ಒಣಕೊಂಡು ಹೋಗಿದೆ. ಖಂಡಿತ ಮೇಡಮ್, ನಮಗೂ ಬೇಸರ ಆಗುತ್ತೆ. ರೈತರಿಗೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಬರ್ತಿದ್ರೆ ಬೇಸರ ಆಗುತ್ತೆ. ಖಂಡಿತ ಒಂದು ಒಳ್ಳೆ ಬಂಡವಾಳ ಹಾಕಿ ಅವ್ರಿಗೆ ಬಂಡವಾಳ ಹಾಕಿ ಮಾಡಿರ್ತಾರೆ ಸರ್, ಅವ್ರಿಗೆ ಕೈಗೂ ಸಿಗಲ್ಲ ಸರ್, ಅವ್ರದ್ದು ಬಂಡವಾಳ ಸಿಗಲ್ಲ. ಈ ತರ ಹೋದ್ರೆ ಏನ್ ಮಾಡ್ಬೇಕು ಸರ್ ಅವ್ರ ರೈತರು? ನಿಜ ಮೇಡಮ್. ಅದೇ ಒಂದು ಒಳ್ಳೆ ಮಳೆ ಬರಬೇಕು ಮೇಡಮ್, ನಿರೀಕ್ಷೆಯಲ್ಲಿದೆ. ಇವನ್ ಹವಾಮಾನ ಇಲಾಖೆ ಕೂಡ ಹೋಗಿ ನೋಡಿದ್ರೇನೆ ಆ ಮೆಕ್ಕೆಜೋಳ ನೋಡಿದ್ರೇನೆ ಹೊಟ್ಟೆ ಸರ್, ಏನ್ ಮಾಡ್ಬೇಕು ಸರ್ ನಾವು? ನಿಜ ಮೇಡಮ್. ಪಾಪ ಕಷ್ಟಪಟ್ಟು ಹೊಲ ಎಲ್ಲ ಸಿದ್ಧ ಮಾಡ್ಕೊಂಡು ಬೆಳೆ ಹಾಕಿರ್ತಾರೆ, ಮಳೆ ಸರಿಯಾದ ಟೈಮ್ ಬರ್ಲಿಲ್ಲ ಅಂದ್ಬಿಟ್ರೆ ನೀರಿಲ್ಲ ಸರ್ ಅವ್ರದ್ದು, ಮಳೆ ನಂಬಿಕೆಂದೇ ಬೆಳೆ ಬೆಳಿತಾರೆ ಸರ್ ಅವರು. ಓಕೆ. ಅಲ್ಲಿ ಬೇರೆ ನೀರಿನ ಸೌಕರ್ಯ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ಸರ್, ಸೌಕರ್ಯ ಇಲ್ಲ, ಇದೆ ಸರ್, ಅವ್ರವ್ರ ಅನುಕೂಲ ತಕ್ಕಂಗೆ ಮಾಡ್ಕೊಂತಾರೆ ಸರ್. ಓಕೆ ಮೇಡಮ್, ಬೇಜಾರ ಮಾಡ್ಕೋಬೇಡಿ, ನಾವು ಕೂಡ ಪ್ರೇ ಮಾಡ್ತೀವಿ. ಎಲ್ಲರೂ ಸೇರಿ ಆ ಭಗವಂತನಿಗೆ ಕೇಳ್ಕೊಳ್ಳೋಣ, ಬೇಗ ಆದಷ್ಟು ಬೇಗ ಒಳ್ಳೆ ಮಳೆ ಬರಲಿ ಅಂತ ಹೇಳಿ. ದೇವ್ರನ್ನೇ ಬೇಡಿಕೆ ಬಯಸ್ತಾರೆ ನಾವೆಲ್ಲ. ಖಂಡಿತ ಮೇಡಮ್. ಬೆಳಗ್ಗೆಯಿಂದ ಅಷ್ಟು ಜನ ಕಾಲ್ ಮಾಡಿದ್ರು ಕೂಡ ಎಲ್ಲರೂ ಹೇಳ್ತಾ ಇರೋದು, ಸರ್ ಮಳೆ ಬರಬೇಕು, ಅರ್ಜೆಂಟಾಗಿ ಒಂದು ಮಳೆ ಬರಬೇಕು ಅಂತ ಹೇಳಿ. ಸರ್ ರೈತರು ಅಂತಲ್ಲ ಸರ್, ಈಗ ಹಳ್ಳಿ ಕಡೆ ಜೀವನ ಎಲ್ಲ ಅವ್ರ ಹೊಲ ಇದ್ದಾರೆ ಅಷ್ಟೇ ಅಲ್ಲ ಸರ್, ಬೇರೆ ಹೊಲದಾಗ ಹೋಗಿ ಕೂಲಿ ಮಾಡೋ ಜನ ಬಹಳ ಜನ ಇದ್ದಾರೆ ಸರ್. ನಿಜ ಮೇಡಮ್, ನಿಜ. ಹೊಲನೇ ಇಲ್ಲ ಅವ್ರಿಗೆ, ಹೋಗಿ ಬೇರೆ ಹೊಲಕ್ಕೆ ಕೂಲಿ ಮಾಡ್ಕೊಂಡ್ ಬರ್ತಾರೆ ಸರ್. ದಿನ 300-400 ರೂಪಾಯಿ ಕೂಲಿ ಬರುತ್ತೆ ಅವ್ರಿಗೆ. ಆದ್ರೆ ಈ ಕೆಲ್ಸನೇ ಇಲ್ಲ ಸರ್, ಈಗ 6 ತಿಂಗಳು ಈಗ ನೀರು ಕೊಟ್ಟಿಲ್ಲ, ಏನಿಲ್ಲ. ಈ ಕಡೆ ನಾವು ಆದ್ರೂ ರೈತರ ಸರ್, ಬೇರೆ ಹೊಲಕ್ಕೂ ಕೆಲಸ ಮಾಡ್ತೀವಿ ಸರ್, ನಮ್ಗೇನ್ ಹೊಲ ಇಲ್ಲ. ಓಕೆ. ನಮ್ಮ ಏನ್ತಿ ಸೀರಾ ಹೋಗಿ ಹೊಲಕ್ಕೆ ಹೋಗಿ ಕೆಲಸ ಮಾಡ್ಬೇಕು. 400-500 ರೂಪಾಯಿ ಬಂದ್ರೆ ಅವ್ರು ಗಂಡ್ ಮಕ್ಳಿಗೆ ಕೊಡ್ತಾರೆ, ಹೆಣ್ಮಕ್ಳಿಗೆ 300 ರೂಪಾಯಿ ಕೊಡ್ತಾರೆ. ಜೀವನ ಮಾಡ್ಬೇಕು. ಅದ್ರ ಬೇರೆ ಗಂಡ್ಮಕ್ಳು ದುಡ್ಡು ಯಾವ್ದಕ್ಕೂ ಆಗಲ್ಲ ಸರ್, ಹೆಣ್ಮಕ್ಳು ಕೆಲಸ ಮಾಡಿದ್ರೆ ಸ್ವಲ್ಪ ಮಂಚನ ಆಗುತ್ತೆ. ನಿಜ ಮೇಡಮ್. ಹಂಗ ಈಗ 6 ತಿಂಗಳು ನಮಗೂ ಕೆಲಸ ಇಲ್ಲ ಸರ್, ಏನ್ ಮಾಡ್ಬೇಕು? ನಾವು ಟೈಲರಿಂಗ್ ಅದು ಇದು ಮಾಡ್ತೀವಿ ಸರ್. ಓಕೆ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಒಂದು ಒಳ್ಳೆ ಮಳೆ ಬರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ. ಇನ್ನು 4-5 ದಿವಸಗಳ ಕಾಲ ಕಂಟಿನ್ಯೂಸ್ ಮಳೆ ಇದೆ ಅಂತೆ. ನೋಡೋಣ, ಒಂದು ಒಳ್ಳೆ ಮಳೆ ಬಂತು ಅಂದ್ರೆ ಖಂಡಿತ ರೈತರಿಗೆ ಸಹಾಯ ಆಗೇ ಆಗುತ್ತೆ ಅದರಿಂದ. ವಿಪರೀತಗೊಂಡಿರುತ್ತೆ ಸರ್, ನಮಗೆ ಪುರ್ಸತ್ತಿರಲ್ಲ. ಚಲಲ್ ನೀರೆಲ್ಲ ಕೊಟ್ರೆ ನಮಗೆ ನಾಟಿ ಅಂತ ನಾವು ಅದ್ರಲ್ಲೇ ಇದಾಗ್ಬಿಡ್ತೀವಿ. ಸಾಕ್ ನಮ್ಗೆ ಅದೇ ಜೀವನ, ನೀರು ಇಲ್ಲಕ್ಕೆ ನಮ್ ಜೀವನ ಇರುದಂಗ ಆಗ್ಬಿಟ್ಟಿದೆ. ನಿಜ ಮೇಡಮ್. ಪಾಪ ರೈತರ ಕಷ್ಟ ತುಂಬಾನೇ ಇರುತ್ತೆ. ಅದರಲ್ಲಿ ಈ ನೀರು ಟೈಮ್ ಸರಿಯಾಗಿ ಮಳೆ ಬರಲಿಲ್ಲ ಅಂದ್ಬಿಟ್ರಂತೂ ಇನ್ನೂ ಕಷ್ಟ ಆಗ್ಬಿಡತ್ತೆ. ಹೌದು ಮೇಡಮ್. ನೋಡೋಣ ಮೇಡಮ್, ಹೋಪ್ಫುಲಿ ಒಂದು ಒಳ್ಳೆ ಬೇಗ ಮಳೆ ಬಂದು ಎಲ್ಲ ರೈತರಿಗೂ ಖುಷಿಯಾಗಿರೋ ಹಾಗೆ ಆ ಭಗವಂತ ಅನುಗ್ರಹಿಸ್ಲಿ ಅಂತೇಳಿ ನಾವು ಪ್ರೇ ಮಾಡೋಣ ಮೇಡಮ್. ಖಂಡಿತ ಮೇಡಮ್. ರೈತರು ಬೇಗ ಕೇಳ್ಕೋಬೇಕು ಮೇಡಮ್. ನಿಮ್ಮ ಒಂದು ಪ್ರೇಯರಲ್ಲಿ ತುಂಬ ದೊಡ್ಡ ಶಕ್ತಿ ಇದೆ. ದೇವ್ರು ಬೇಗ ನಿಮ್ಮ ಮಾತನ್ನು ಕೇಳ್ತಾರಂತೆ. ಏನ್ ಮಾಡ್ಬೇಕು ಸರ್, ಈ ತರ ಹೋದ್ರಂದ್ರೆ ಮಳೆ ಇಲ್ಲೊಂದು ಬಹಳ ಕಷ್ಟ ಆಗುತ್ತೆ ಸರ್. ಓಕೆ. ಈಗ ಆವಾಗಲೇ ಕಾಲ್ ಮಾಡ್ರು ಅಡಿಕೆದವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಸರ್ ಅಡಿಕೆದೆಲ್ಲ ಎಲ್ಲೇ ಉದುರ್ತಾ ಇದೆ, ದಯವಿಟ್ಟು ಬೇಗ ನೀರು ಬರಬೇಕು ಅಂತ ಹೇಳಿ. ಆದ್ರೆ ಬೇರೆ ಸರ್ ಈಗೆಲ್ಲ ನಾವು ಒಂದಿನ ಕೆಲ್ಸಕ್ಕೆ 300 ರೂಪಾಯಿ ಕೊಟ್ರೆ ನಿಜ ಮೇಡಮ್. ಹೌದು. ಸೊ ಕೆಲಸ ಮಾಡೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ, ಕೆಲಸಗಳು ಕೂಡ ಸಿಗ್ತವೆ ಅವಾಗ. ಬಹಳ ಕಷ್ಟ ಅನ್ಕೊಳ್ತಾರೆ. ಎಸ್ ಮೇಡಮ್, ಖಂಡಿತ. ನಾವು ಜೀವನ ಮಾಡ್ಬೇಕಲ್ಲ ಸರ್, ನಮ್ಮ ಹೊಲ ಇರಲ್ಲ ಏನಿರಲ್ಲ. ಹೌದು ಮೇಡಮ್. ಒಳ್ಳೇದಾಗ್ಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸೊ ನಾವು ನಿಮ್ಮ ಪರವಾಗಿ ನಾವು ಕೂಡ ಭಗವಂತನ ಪ್ರೇ ಮಾಡ್ಕೊಳ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಮಳೆಯ ಅಭಾವ ಎಷ್ಟು ಕಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಬೇಕು. ಅದಕ್ಕೆ ಕೇವಲ ವರ್ಣರಾಯನಿಗೆ ದೂಷಣೆ ಮಾಡಿದ್ರೆ ತಪ್ಪಾಗುತ್ತೆ, ಪ್ರಕೃತಿಗೆ ದೂಷಣೆ ಮಾಡೋದು ತಪ್ಪಾಗುತ್ತೆ. ಯಾಕೆಂದರೆ ನಾವುಗಳು ಏನು ಅಭಿವೃದ್ಧಿಯ ಹೆಸರಲ್ಲಿ ಮರಗಳನ್ನು ಕಡಿದು ಮರಗಳ ಮಾರಣ ಹೋಮ ಮಾಡಿದ್ವಿ. ಹಾಗಾಗಿ ಒಂದು ಮಳೆ ಅಂತಕ್ಕಂಥದ್ದು ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮಧ್ಯೆ ಇನ್ನೊಂದು ಕಾಲ್ ಬರ್ತಿದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಯಾರು ಕಾಲ್ ಮಾತಾಡ್ತಿರೋದು? ಆಗ್ಲೇ
ನೀವು ಕಟ್ ಮಾಡ್ಬಿಟ್ರಿ. ಅದೇ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ದೇವರಸಳ್ಳಿ ಊರು. ಅದು ನಿಮ್ ಕಡೆಯಿಂದ ಕಟ್ ಆಯ್ತು ನಾನು ಕಟ್ ಮಾಡ್ಲಿಲ್ಲ. ಹೌದಾ? ಇಲ್ಲ, ನಾವ್ ಕಟ್ ಮಾಡ್ಲಿಲ್ಲ, ಅದಕ್ಕೆ ಮತ್ತೆ ಮಾಡಿದ್ದು. ಆಗ್ಲಿಮ್ಮ ಹೇಳಿಮ್ಮ ಹೇಳ್ತಾ ಇದ್ದೀನಿ. ಹೇಳಿ. ಇಷ್ಟು ಜನ ಕರೆ ಮಾಡಿದ್ರೆ ನೀವು ಒಬ್ಬರೇ ಹೇಳಿದ್ದು ನಮ್ಮೂರಲ್ಲಿ ಒಂದ್ ಸ್ವಲ್ಪ ಮಳೆ ಆಗಿದೆ ಅಂತ. ಹೌದು, ಮಳೆ ಆಗಿದೆ ಸ್ವಲ್ಪ, ಪರವಾಗಿಲ್ಲ, ಜನ ಸ್ವಲ್ಪ ಸುಧಾರಿಸಿದ್ದಾರೆ. ಒಳ್ಳೇದಮ್ಮ, ಮಳೆ ಆಗಿದ್ರೇನೆ ರೈತರು ಚೆನ್ನಾಗಿರಕ್ ಸಾಧ್ಯ. ಇಲ್ಲಿ ರೈತರೇ ಜಾಸ್ತಿ ಇರೋದು, ರೈತರು, ತೋಟ. ಓಕೆ. ನೀವು ಏನ್ ಹಾಕಿದ್ರಿ ಮೇಡಮ್, ತೋಟನ ಅಥವಾ ಹೊಲದಲ್ಲಿ ಏನ್ ಹಾಕಿದಿರಿ? ಅಡಿಕೆ ತೋಟ. ನಾವು ಹೊಲದಲ್ಲಿ ಏನು ಬೆಳೆಯಲ್ಲ, ಅಡಿಕೆ ತೋಟ ಅಷ್ಟೇ. ಓಕೆ. ಸೊ ಸಾಕಷ್ಟು ಮಳೆ ಆಗಿದೆ ಮೇಡಮ್, ಹಾಗಿದ್ರೆ ಪರವಾಗಿಲ್ಲ. ಬೋರ್ ವ್ಯವಸ್ಥೆ ಇದೆ. ಆಮೇಲೆ ಎಷ್ಟ್ ಜನ ಪರವಾಗಿಲ್ಲ, ಈ ಊರು ಸ್ವಲ್ಪ ಸುಧಾರಿಸಿದೆ. ಓಕೆ. ಫುಲ್ ಲಿಂಗಾಯತರ ಇರೋ ಊರು ಇದು, ಊರು ಬೇರೆ ಕ್ಯಾಸ್ಟೇ ಇಲ್ಲ. ಹೌದಾ? ಓಕೆ. ಒಳ್ಳೆ ವಿಚಾರ ಮೇಡಮ್. ಹಬ್ಬ ಜೋರ್ ಮಾಡಿದ್ರ ಮೇಡಮ್? ಕಾರುಣ್ಮೆ ಹೇಳ್ರಿ. ಕಾರುಣ್ಮೆ ಜೋರ್ ಆಯ್ತಾ ಅಂದೆ? ಕಾರುಣ್ಮೆ ಇನ್ನೂ ಮಾಡಿಲ್ಲ ಈ ಊರಾಗೆ, ಸ್ವಲ್ಪ ಲೇಟ್ ಮಾಡ್ತಾರೆ. ಹೌದಾ? ಓಕೆ. ಮಾಡಿಲ್ಲ ಇನ್ನು. ಇಲ್ಲಿ ಒಬ್ರು ಹಿರಿಯರು ಮುಖಂಡರಿದಾರಲ್ಲ, ಅವರು ಡೇಟ್ ಫಿಕ್ಸ್ ಮಾಡ್ತಾರೆ, ಅವಾಗ ಮಾಡೋದು. ಓಹೋ, ಹಂಗೆ ಊರಲ್ಲಿ ಎಲ್ಲ ಒಟ್ಟಿಗೆ ಮಾಡ್ತೀವಿ ಹಾಗಿದ್ರೆ ಹಬ್ಬ? ಎಲ್ಲ ಒಟ್ಟಿಗೆ ಮಾಡ್ತೀವಿ, ಒಬ್ಬೊಬ್ಬರು ಒಂದೊಂದ್ಸರಿ ಮಾಡಲ್ಲ. ತುಂಬಾ ಒಳ್ಳೇದ್ ಬಿಡಿ ಮೇಡಮ್, ಒಂದು ಒಗ್ಗಟ್ಟಿರುತ್ತೆ, ಚೆನ್ನಾಗಿರುತ್ತೆ, ಎಲ್ಲ ಖುಷಿ ವಾತಾವರಣ ಇರುತ್ತೆ. ದೇವರಸಳಿ ಊರು ತುಂಬಾ ದೇವರು ಕ್ಷೇತ್ರಗಳಿಗೆಲ್ಲ ಪೂಜೆ ಅವೆಲ್ಲ ಮಾಡೋದಕ್ಕೆ ಚೆನ್ನಾಗಿದೆ. ಆಗ್ಲಿ ಮೇಡಮ್, ಒಳ್ಳೇದಾಗ್ಲಿ. ಎಸ್ ಮೇಡಮ್, ನಿಮ್ಮ ಹತ್ರ ಯಾವ್ದಾದ್ರು ಒಗಟಿದ್ಯಾ? ಒಗಟು ಈ ನೆನ್ಪ್ ಮಾಡ್ಕೊಂಡಿದ್ದೆ, ಮರ್ತೋಯ್ತಿ ಸರ್. ನೀವೇ ಇದ್ರೆ ಹೇಳಿ. ಇಲ್ಲ ಮೇಡಮ್, ನನ್ನ ಹತ್ರನೂ ಕೂಡ ಯಾವ್ದು ಒಗಟಿಲ್ಲ. ಮತ್ತೆ ನಾಳೆ ನೀವು ಕರೆ ಮಾಡಿದಾಗ ನಂಗೆ ಒಗಟನ್ ಕೇಳಿ, ನಾನು ಕೂಡ ಒಗಟನ್ ಕೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ಆಯ್ತು. ಓಕೆ, ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡೋದಕ್ಕೆ. ಹಾಡು ಕೇಳಲಿ. ಹೇಳಿ ಮೇಡಮ್, ಯಾವ ಹಾಡು ಹಾಕ್ಬೇಕು? ರಾಜ್ಕುಮಾರ್ ಅದೊಂದು ಒಳ್ಳೆ ಹಾಡು ಹಾಕ್ರಿ. ಖಂಡಿತ ಮೇಡಮ್, ಪ್ರಯತ್ನ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು. ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ, ಯಾರೆಲ್ಲ ತಮ್ಮ ಮಕ್ಕಳ ಕೈಯಲ್ಲಿ ವಾಹನವನ್ನು ನೀಡ್ತೀರಿ ಅವ್ರು ದಯವಿಟ್ಟು ಜಾಗರೂಕತೆಯಿಂದ ಇರಿ. ಯಾಕೆಂದರೆ ನಿನ್ನೆ ಒಂದು ದಂಡವನ್ನು ಹಾಕಿದ್ದಾರೆ ಶಿವಮೊಗ್ಗದಲ್ಲಿ, 25,000 ರೂಪಾಯಿ ದಂಡ ಹಾಕಿದ್ದಾರೆ ಆ ಅಪ್ರಾಪ್ತ ಬಾಲಕನ ಕೈಯಲ್ಲಿ ವಾಹನವನ್ನು ನೀಡಿದ್ದಕ್ಕಾಗಿ. ಸೊ ದಯಮಾಡಿ ಕೇರ್ಫುಲ್ ಆಗಿರಿ, ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಒಂದು ರೀಲ್ಸ್ ಮಾಡೋದಕ್ಕೆ ಕ್ರೇಜ್ಗೋಸ್ಕರ ಮಕ್ಕಳ ಕೈಯಲ್ಲಿ ವಾಹನ ಕೊಡ್ತೀರಿ, ಅದೇನಾದ್ರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವ್ರ ಗಮನಕ್ಕೆ ಬಂತು ಅಂದರೆ ತಕ್ಷಣ ನಿಮಗೆ ಚಲನ್ ಬರುತ್ತೆ, 25,000 ದಂಡ ಕಟ್ಟಬೇಕಾಗತ್ತೆ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರಿದು? ರೇವತಿ ಅಂತ ಮಾತಾಡ್ತಿರೋದು. ರೇವತಿ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ. ಓಕೆ, ಏನು ಓದ್ತಾ ಇದ್ದೀರಾ ಅಥವಾ ಹೌಸ್ ವೈಫಾ ರೇವತಿ ಮೇಡಮ್? ಇಲ್ಲ, ಇವಾಗ ಓದೋದೆಲ್ಲ ಮುಗ್ದಿದೆ, ಇಂಜಿನಿಯರಿಂಗ್. ಓಕೆ. ಸೊ ಏನು ಜಾಬ್ ನಿರೀಕ್ಷೆಯಲ್ಲಿ ಇದ್ದೀರಾ ಮೇಡಮ್? ಜಾಬ್ ಮೇಲೆ ನಿರೀಕ್ಷೆಯಲ್ಲಿ ಇದೀವಿ. ಗೌರ್ಮೆಂಟ್ ಹೋಗ್ಬೇಕು ಅಂತಂದು ಕೋಚಿಂಗ್ ತಗೊಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೂಪರ್, ಒಳ್ಳೇದಾಗ್ಲಿ ಮೇಡಮ್, ಆದಷ್ಟು ಬೇಗ ಜಾಬ್ ಸಿಗ್ಲಿ. ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕೆ ಇದೆಯಾ ರೇವತಿ ಮೇಡಮ್? ನಾಳೆ ನಮ್ ಸಿಸ್ಟರ್ ತೇಜುದ್ ಬರ್ಡೇ ಇದೆ. ಓಕೆ, ಎಷ್ಟನೇ ವರ್ಷದ್ದು? ವಿಶ್ ಮಾಡ್ಬೇಕಿತ್ತು, 21st. ಓಕೆ, ನೀವು ಫಸ್ಟ್ ನಿಮ್ಮ ಕಡೆಯಿಂದ ವಿಶ್ ಮಾಡ್ಬಿಡಿ, ಆಮೇಲೆ ನಾವು ಕೂಡ ವಿಶ್ ಮಾಡ್ತೀವಿ ಮ್ಯಾಮ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ತೇಜು. ಎಸ್, ನಿಮ್ಮ ಒಂದು ಕಸಿನ್ ತೇಜು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಎಲ್ಲ ತಮ್ಮಂದು ಜೊತೆಗೆ ಅವ್ರ ತಮ್ಮಂದನು ಇದೆ ಸರ್. ಅವ್ರ ಹೆಸರು ಮೇಡಮ್? ಅಭಿಷೇಕ್ ಅಂತಂದು. ಎಸ್, ತೇಜು ಅಂಡ್ ಅಭಿಷೇಕ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ಆಸೆಗಳು ಈಡೇರಲಿ ಅಂತ ಹೇಳಿ ನಾವು ವಿವನ್ ವಾಹಿನಿ ವತಿಯಿಂದ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್, ನಾವು ಮೊನ್ನೆ ತಾನೇ ಒಂದು ಹೊಸ ಅಭಿಯಾನವನ್ನು ಶುರು ಮಾಡಿದ್ದೀವಿ. ನೀವು ಈಗ ತಾನೇ ಜಸ್ಟ್ ಸ್ಟಡೀಸ್ ಕಂಪ್ಲೀಟ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಒಂದು ವರ್ಷ ಪೂರ್ತಿ ನೀವು ನಿಮ್ಮ ಪುಸ್ತಕಗಳನ್ನು ತುಂಬ ಪ್ರೀತಿಯಿಂದ ಅದನ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೊಂಡಿರ್ತೀರಿ, ಚೆನ್ನಾಗಿ ಅದನ್ನ ನಿಭಾಯಿಸಿರ್ತೀರಿ. ಸೊ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಅದನ್ನ ನೀವು ಗುಜ್ರಿಗೆ ಅಥವಾ ರದ್ದೇವನಿಗೆ ಕೊಟ್ಟರೆ ಹಾರ್ಡ್ಲಿ 20 ರಿಂದ 30 ರೂಪಾಯಿ ಕೊಡ್ಬೋದು. ಗುಜ್ರಿಗೆಲ್ಲ ಹಾಕಲ್ಲ ಸರ್, ಮೆಮೊರೀಸ್ಗೆ ಅಂತ ತೆಗೆದಿಟ್ಕೊಳ್ತೀನಿ. ಸೂಪರ್, ತುಂಬಾ ಒಳ್ಳೆ ವಿಚಾರ, ತೆಗೆದಿಟ್ಕೊಂಡಿದ್ರೆ. ಸೊ ಯಾಕೆಂದ್ರೆ ಏನ್ ಮಾಡ್ತಾರೆ ಅಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಮನೇಲೆಲ್ಲ ಸಿಕ್ಕಾಪಟ್ಟೆ ಪುಸ್ತಕಗಳು ಜಾಸ್ತಿ ಆಗ್ಬಿಡ್ತವೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಆ ಪೇರೆಂಟ್ಸು ಇಲ್ಲ ಆ ಮಕ್ಕಳು ತಗೊಂಡೋಗಿ ಪುಸ್ತಕಗಳನ್ನ ಗುಜ್ರಿಗೆ ಹಾಕ್ಬಿಡ್ತಾರೆ. ಹೆಚ್ಚು ಅಂದ್ರೆ 20 ರಿಂದ 30 ರೂಪಾಯಿ ಬರ್ಬೋದು ಅಷ್ಟೇ. ಬಟ್ ಅದೇ ಪುಸ್ತಕನ ನೀವು ಹೊಸದಾಗಿ ಕೊಂಡ್ಕೊಳ್ಳೋಕೆ ಹೋಗ್ಬೇಕು ಅಂದ್ರೆ 2 ರಿಂದ 3 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಇನ್ನು ಡಿಗ್ರಿ ಪುಸ್ತಕಗಳಿಗಂತೂ 10-20 ಸಾವಿರ ರೂಪಾಯಿ ತನಕ ಖರ್ಚಾಗತ್ತೆ. ಅದಕ್ಕೇನೆ ನಾವೊಂದು ಹೊಸ ಅಭಿಯಾನವನ್ನ ಪ್ರಾರಂಭ ಮಾಡಿದ್ವಿ, ನನ್ನ ಪುಸ್ತಕ ಮಾರಾಟಕ್ಕಿಲ್ಲ ಅಂತ ಹೇಳಿ. ಅಂದ್ರೆ ನಿಮ್ಗೆ ಸೇಲ್ ಕೊಡ್ಬೇಕಾ? ಅಲ್ಲ, ನಮಗ್ ಕೊಡೋ ಅವಶ್ಯಕತೆ ಇಲ್ಲ. ನೀವು ಕಂಪ್ಲೀಟ್ ಮಾಡಿರ್ತಕ್ಕಂಥ ಪುಸ್ತಕಗಳನ್ನ ನಿಮ್ಮ ಯಾರು ಬ್ಯಾಕ್ ಎಂಡ್ ಅಲ್ಲಿ ಇರ್ತಾರೆ, ಈಗ ತಾನೇ ಜಸ್ಟ್ ಆ ಫೈನಲ್ ಇಯರ್ಗೆ ಬರ್ತಿರ್ತಾರೆ, ಅವರಿಗೆ ಒಂದು ಕಾಂಟ್ರಿಬ್ಯೂಷನ್ ಅಂತ ಒಂದು ಗಿಫ್ಟ್ ಅಂತ ಕೊಟ್ರಿ ಅಂದ್ರೆ ನೋಟ್ಸ್ ಎಲ್ಲ ಕೊಟ್ಟಿದ್ದೀವಿ, ಜೂನಿಯರ್ಸ್ ಕೊಟ್ಟೆ ಬಂದಿದ್ದೀವಿ.
ವರ್ಕ್ ಶೀಟ್ಸ್ ವರ್ಕ್ ಮಾಡಿರೋದು ಮಾತ್ರ ಇಟ್ಕೊಂಡಿರೋದು ಅಷ್ಟೇ ಮ್ಯಾಮ್. ಎಸ್ ಮೇಡಮ್, ಕೊಡಿ. ಅಟ್ಲೀಸ್ಟ್ ಅವ್ರು ಜೆರಾಕ್ಸ್ ಮಾಡಿಸ್ಕೊಳಕ್ಕಾದ್ರೂ ಕೊಡಿ. ಯಾಕೆಂದ್ರೆ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಮಾಡಿರ್ತೀರಿ, ಅವ್ರಿಗೆ ಅದು ಹೆಲ್ಪ್ ಆಗ್ಬೋದು. ಹಾಗೆ ಬುಕ್ಗಳು ಕೂಡ ಏನಾದ್ರು ನಿಮ್ಗೆ ನೆಸೆಸಿಟಿ ಇಲ್ಲ ಅಂದರೆ ಅವ್ರಿಗೆ ಕೊಡಿ. ಅದ್ರದ್ದೊಂದು ಫೋಟೋನ ನಮ್ಗೆ ವಾಟ್ಸಪ್ ಮಾಡಿ. ಸೊ ಅದನ್ನ ನಾವು ಟೆಲಿಕಾಸ್ಟ್ ಮಾಡ್ತೀವಿ, ತಿಳಿಸ್ತೀವಿ ಇನ್ನೊಬ್ಬರಿಗೆ. ಸೊ ಎಲ್ಲರೂ ಕೂಡ ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೇಕಾ? ಎಸ್, ಇದೇ ನಂಬರಿಗೆ ಕಳಿಸ್ಕೊಡಿ ಮೇಡಮ್. ನೀವು ಯಾರಿಗೆ ಒಂದು ಫೋಟೋ ಅಥವಾ ಪುಸ್ತಕನ ಡೊನೇಟ್ ಮಾಡಿರ್ತೀರಿ, ನಿಮ್ಮ ಹೆಸರು. ಇದಕ್ಕೆ ಆಂಕರಿಂಗ್ ಅಕ್ಕ ಇದ್ರಲ್ಲ ಸರ್, ಇವಾಗ ಅಕ್ಕ ಬರಲ್ವಾ? ಅವರು ಇವಾಗ ಬೆಂಗಳೂರು ಶಿಫ್ಟ್ ಆಗಿದ್ದಾರೆ ಮೇಡಮ್. ಹೌದಾ ಸರ್? ಸೊ ಹಾಗಾಗಿ ಈ ಕಾರ್ಯಕ್ರಮ ನಾನು ನಡೆಸ್ಕೊಡ್ತಾ ಇದ್ದೀನಿ. ಸರಿ ಸರ್. ಎಸ್ ಮ್ಯಾಮ್. ಸೊ ಈ ಒಂದು ನನ್ನ ಪುಸ್ತಕ ಮಾರಾಟಕ್ಕಿಲ್ಲ ಅಂತಕ್ಕಂಥ ಅಭಿಯಾನದಲ್ಲಿ ನೀವು ಪಾಲ್ಗೊಳ್ಳಿ. ಸೊ ನಿಮ್ಮ ಫೋಟೋ, ಹೆಸರು, ಅಡ್ರೆಸ್ಸನ್ನು ಹಾಕಿ ಕಳಿಸಿ, ನಾವು ಅದನ್ನು ನಮ್ಮ ಟಿವಿ ಪರದೆ ಮೇಲೆ ಟೆಲಿಕಾಸ್ಟ್ ಮಾಡ್ತೀವಿ ಮ್ಯಾಮ್. ಸರ್ ಇದೇ ನಂಬರ್ಗೆಲ್ಲ ಕಳ್ಸ್ಕೊಡ್ತೀನಿ ಸರ್. ನಿಮ್ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬರುತ್ತೆ ಸರ್, ನಿಮ್ ವಾಯ್ಸ್ ಚೆನ್ನಾಗಿದೆ ಸರ್, ಎಲ್ಲ ನೀವು ಚೆನ್ನಾಗಿ ನಡ್ಸ್ಕೊಡ್ತೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿ. ಸರ್ ಓಕೆ ಸರ್. ಎಸ್, ಹಾಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಹಾಗೆ ಒಂದಷ್ಟು ಉದ್ಯೋಗಗಳ ಮಾಹಿತಿಯನ್ನು ಕೂಡ ತಿಳಿಸ್ಬಿಡ್ತೀನಿ. ಇನ್ನು ಸಮಯ ಆಗ್ತಾ ಇದೆ. ತುಂಬ ಜನ ಉದ್ಯೋಗದ ನಿರೀಕ್ಷೆಯಲ್ಲಿ ಕೂಡ ಇರ್ತಾರೆ, ಕಾಯ್ತಾ ಇರ್ತಾರೆ. ಸೊ ಅವರಿಗೆ ಹೆಚ್ಚು ಕಾಯಿಸೋದು ಬೇಡ. ಎಸ್, ಮೊದಲನೇ ಉದ್ಯೋಗದ ಬಗ್ಗೆ ಬರ್ತಾ ಇದ್ದೀನಿ. ಮೊದಲನೇದಾಗಿ ಉದ್ಯೋಗ ವಾರ್ತೆಯಲ್ಲಿ ಇವತ್ತು ಜಲ ಮಿಷನ್ ಇಲಾಖೆ ಏನಿದೆ ಅದರಲ್ಲಿ ಒಂದಷ್ಟು ಉದ್ಯೋಗಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. SSLC PUC ಪಾಸ್ ಆಗಿರ್ತಕ್ಕಂಥವ್ರಿಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ಹಲವಾರು ಹುದ್ದೆಗಳಿದೆ. ಸೊ ದಯವಿಟ್ಟು ಅವರು ಕೂಡಲೇ ಸಂಪರ್ಕ ಮಾಡಿ ಜಿಲ್ಲಾ ನ್ಯಾಯಾಲಯಗಳಲ್ಲಿ. ಅದೇ ರೀತಿ ಜಲ್ ಜೀವನ್ ಮಿಷನ್ನಲ್ಲಿ IAMS ಸಮಾಲೋಚಕರ ಹುದ್ದೆಗಾಗಿ ತಾತ್ಕಾಲಿಕವಾಗಿ ಹೊರಗುತ್ತಿಗೆಯಡಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಅವರು ಕೂಡ ಆ ಸಂಬಂಧಪಟ್ಟ ಅರ್ಹತೆ ಹೊಂದಿರತಕ್ಕಂಥವ್ರು ಕಾಲ್ ಮಾಡ್ಬೋದು. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಇನ್ನೊಂದು ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಿದ್ದಾರೆ. 22 ಕೆರೆಗಳ ನೀರನ್ನು ತುಂಬಿಸಲಿಕ್ಕೆ ಜಾಕ್ವೆಲ್ಗೆ ಭೇಟಿ ನೀಡಿರ್ತಕ್ಕಂಥ ಶಾಸಕ ಬಸವಂತಪ್ಪ ಅವರು ಆದಷ್ಟು ಬೇಗ 22 ಕೆರೆಗಳನ್ನು ತುಂಬಿಸಬೇಕು, ಅಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಸಹಾಯ ಆಗಬೇಕು ಅಂಥೇಳಿ ಒಂದು ಆರ್ಡರ್ನ ಕೂಡ ಪಾಸ್ ಮಾಡಿದ್ದಾರೆ. ಅದೇ ರೀತಿ ಯೋಗ ಮತ್ತು ಖೋಖೋದಲ್ಲಿರ್ತಕ್ಕಂಥವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದರೆ 2036ನೇ ಇಸ್ವಿ ಅಷ್ಟೊತ್ತಿಗೆ ಯೋಗ ಮತ್ತು ಖೋಖೋವನ್ನು ಒಲಿಂಪಿಕಲ್ಲಿ ಸೇರಿಸಬೇಕು ಅಂತಕ್ಕಂಥ ಒಂದು ಕೂಗು ಕೇಳಿಬಂದಿದೆ. ಅದು ಭಾರತ ಅದನ್ನು ಸ್ಟ್ರಾಂಗಾಗಿ ಒಂದು ಮೆಸೇಜನ್ನು ವಿಶ್ವಸಂಸ್ಥೆ ಮೂಲಕ ತರೋ ಪ್ರಯತ್ನ ಮಾಡ್ತಾ ಇದೆ. ಮತ್ತೆಲ್ಲ ಯಾರು ವೀಕೆಂಡ್ ಹೆಸರಲ್ಲಿ ಚಿಕ್ಕಮಗಳೂರು ಕಡೆಗೆ ಮತ್ತು ಎತ್ತಿನ ಭುಜಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ದಯವಿಟ್ಟು ನಿರೀಕ್ಷೆ ಇಟ್ಕೊಳ್ಳಿ. ಅಲ್ಲಿ ಯಾಕೆಂದರೆ ಇವಾಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ಹೇರಿದ್ದಾರೆ, ಅಲ್ಲಿ ಯಾರಿಗೂ ಅಲೋ ಮಾಡ್ತಾ ಇಲ್ಲ. ಅದೇ ರೀತಿ ಉಡುಪಿಯ ಸುಷ್ಮಿತಾ ಆಚಾರ್ಯ ಅವರಿಗೆ ಮಿಸ್ ಕೋಸ್ಟಲ್ 2024ರ ಕಿರೀಟ ಒಲ್ದು ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಸುಷ್ಮಿತಾ ಅವರಿಗೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಪರೀಕ್ಷೆಯಲ್ಲಿ ಅಕ್ರಮ ಅಂತಕ್ಕಂಥದ್ದು ತುಂಬ ಸಾಮಾನ್ಯ ಆಗಿಬಿಟ್ಟಿದೆ. ಆ ರೀತಿಯ ಅಕ್ರಮ ಸಪೋರ್ಟ್ ಮಾಡೋರು ಯಾರಾದರೂ ಕಂಡು ಬಂದರೆ ಅವರಿಗೆ 10 ವರ್ಷ ಕಠಿಣ ಶಿಕ್ಷೆ ಮತ್ತು 1 ಕೋಟಿ ರೂಪಾಯಿ ದಂಡ ವಿಧಿಸ್ತಾರಂತೆ. ಸೊ ಬಿ ಕೇರ್ಫುಲ್, ಯಾರು ಅನ್ನೆಸೆಸರಿಯಾಗಿ ಇಂಥ ಸಮಸ್ಯೆಗೆ ಸಿಗಾಕೋಬೇಡಿ. ಆಮೇಲೆ ನಾವೆಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ತುಂಬ ದೊಡ್ಡ ತಪ್ಪನ್ನು ಮಾಡ್ತೀವಿ. ಅದರಲ್ಲೂ ಕೂಡ ಸ್ನಾನ ಮಾಡ್ತಕ್ಕಂಥ ಸ್ಥಳಗಳಿದ್ಬಿಟ್ರಂತೂ ಅದು ಸುಬ್ರಹ್ಮಣ್ಯ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಹೊರನಾಡು, ಈ ಥರದ ಒಂದು ಪುಣ್ಯಕ್ಷೇತ್ರಗಳಲ್ಲಿ ನದಿ ಇರ್ತದೆ. ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ಬಿಟ್ಟು ನಮ್ಮ ಬೇಡದೇ ಇರತಕ್ಕಂಥ ಬಟ್ಟೆಗಳನ್ನು ಆ ನದಿಗೆ ಎಸೆಯೋ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದೀವಿ. ನಿಜಕ್ಕೂ ನಾವು ಪುಣ್ಯ ಸ್ಥಳಗಳಿಗೆ ಹೋಗ್ಬಿಟ್ಟು ಇಂಥ ಒಂದು ಕೆಲಸವನ್ನು ಮಾಡಿದ್ರೆ ಖಂಡಿತ ಪುಣ್ಯ ಬರಲ್ಲ ರೀ, ಸಾಕಷ್ಟು ಪಾಪ ಸುತ್ತಕೊಳ್ಳುತ್ತೆ. ದಯಮಾಡಿ ನೀವು ಬಿಲಿಂಗ್ ಮಾಡಲಿಕ್ಕಿಲ್ಲ. ಮೊನ್ನೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ತಂಡ ಒಂದೆಲ್ಲ ಶೇಖರಣೆಯನ್ನು ಮಾಡಿದೆ. ಅದು ಎಷ್ಟು ಬಂದಿದೆ ಅಂದರೆ ಆ ಒಂದು ತಂಡಕ್ಕೆ ಮೊದಲೇ ಅವ್ರ ಹೆಸರು ಹೇಳ್ಬಿಟ್ಟು ಒಂದು ನಮನವನ್ನು ಸಲ್ಲಿಸ್ಬಿಡ್ತೀನಿ. ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಇವರು ಈ ಒಂದು ಬ್ಯೂಟಿಫುಲ್ ಕೆಲಸವನ್ನು ಮಾಡಿದ್ದಾರೆ. 4 ಟ್ರಕ್ಗಳಷ್ಟು ಅವರಿಗೆ ಹಳೆ ಬಟ್ಟೆ ಸಿಕ್ಕಿದೆ. ಬಿಲೀವ್ ಮೀ, 4 ಟ್ರಕ್ಗಳಷ್ಟು ಹಳೆ ಬಟ್ಟೆಯನ್ನು ಇದು ಸುಬ್ರಹ್ಮಣ್ಯದ ಕುಮಾರಧಾರ ನದಿಯಿಂದ ಹೊರಗೆ ತೆಗೆದಿದ್ದಾರೆ. ಯಾಕ್ರಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಇಂಥ ಪಾಪದ ಕೆಲಸ ಮಾಡ್ಕೊಂಡು ಪಾಪ ಸುತ್ಕೋತೀರಾ? ನಾವು 5 ಜನ ಹೋಗಿದ್ದೀವಿ, ಒಂದು 5 ಜನ ಒಂದೊಂದು ಬಟ್ಟೆ ಬಿಟ್ಟು ಬಂದರೆ ಏನಾಗುತ್ತೆ ಪರಿಸ್ಥಿತಿ ಯೋಚನೆ ಮಾಡಿ. ಪ್ರತಿ ದಿವಸ ಲಕ್ಷಾಂತರ ಜನ ಅಲ್ಲಿಗೆ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ನಾವು ನಮ್ಮ ಪಾಪಗಳನ್ನ ಕಳ್ಕೊಳಕ್ಕೆ ಹೋಗ್ಬೇಕೆ ಹೊರತು ಈ ರೀತಿಯ ಕೆಲಸಗಳನ್ನು ಮಾಡಿ ದಯವಿಟ್ಟು ಪಾಪ ಕಟ್ಕೋಬೇಡಿ. ಅಲ್ಲೆಲ್ಲ ಹೋಗ್ಬಿಟ್ಟು ನಿಮ್ಮ ಹಳೆ ಬಟ್ಟೆಗಳನ್ನ, ಅದರಲ್ಲೂ ಹರಿದಿರೋ ಬಟ್ಟೆಗಳನ್ನ ಅಲ್ಲಿ ಹಾಕಿ ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ. ಅದೊಂದು ವಿಚಾರವನ್ನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ವಿಶೇಷವಾಗಿ ನಾಳೆ 25ನೇ ತಾರೀಕು ಅಂಗಾರಕ ಸಂಕಷ್ಟ ಚತುರ್ದಶಿ ಇದೆ. ಯಾರೆಲ್ಲ ಉಪವಾಸ ಮಾಡಬೇಕು ಅಂತೀರಿ, ಕೆಲವೊಂದು ಸಾರಿ ಮರ್ತೋಗ್ಬಿಡ್ತೀರಿ ಕೆಲಸದ ಒತ್ತಡದಲ್ಲಿ, ಬ್ಯುಸಿಲಿ, ಮನೆಯಲ್ಲಿ ಹೆಣ್ಮಕ್ಳು ಇರ್ತಕ್ಕಂಥವ್ರು. ಅದರ ಇನ್ನೊಮ್ಮೆ ನೆನ್ಪು ಮಾಡ್ತಿದ್ದೀನಿ. ರಾತ್ರಿ 10:30ಕ್ಕೆ ಚಂದ್ರದರ್ಶನ ಕೂಡ ಇದೆ. ಸೊ ಯಾರೆಲ್ಲ ಉಪವಾಸ ಮಾಡ್ತಿದ್ದೀರಿ, ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿ ಹೆಚ್ಚು ಅಂದರೆ ಬರ್ತಕ್ಕಂಥ ಅಂಗಾರಕ ಸಂಕಷ್ಟ ಚತುರ್ದಶಿ. ಸೊ ಈ ದಿವಸ ವಿಶೇಷವಾಗಿ ಗಣಪತಿಯನ್ನು ಪೂಜೆ ಮಾಡಿ ಗರಿಕೆಯನ್ನು ನೀಡಿ ಅವನಿಂದ ವರ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಕೊನೆಯ ವಿಚಾರವನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಅದೇನು ಅಂದರೆ
ಎಲ್ರಿಗೂ ಗೊತ್ತಿರೋ ಹಾಗೆ ರಾಮಾಯಣವನ್ನು ಬರೆದವ್ರು ಯಾರು ಅನ್ನೋದಾದರೆ ನಿಮಗೆಲ್ಲ ಗೊತ್ತಿದೆ, ಸ್ಟಿಲ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟಿರ್ತಕ್ಕಂಥ ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ. ಹಾಗೆಯೇ 7 ಕಾಂಡಗಳಿಂದ ಇದು ಕೂಡಿದೆ. ಸೊ ನಮ್ಮೆಲ್ಲರ ಒಂದು ಮಾಹಿತಿಗಾಗಿ ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾನು ಆಗಲೇ ಹೇಳಿದೆ, ಒಂದು ಹೆಲ್ತಿ ಟಿಪ್ಸ್ ಕೊಡ್ತೀನಿ, ಎವ್ರಿಡೇ ಒಂದು ಹೆಲ್ತ್ ಟಿಪ್ಸ್ ಕೊಡ್ತೀನಿ ಅಂತ. ಸೊ ಇವತ್ತಿನ ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತಿಂದ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಇವತ್ತಿನ ಕಾರ್ಯಕ್ರಮದ ಹೆಲ್ತ್ ಟಿಪ್ ಏನು ಅಂತ ನೋಡೋದಾದರೆ, ಯಾರೆಲ್ಲ ಫ್ಯಾಟಿ ಲಿವರ್, ವಿಶೇಷವಾಗಿ ಮಹಿಳೆಯರು ಫ್ಯಾಟಿ ಲಿವರಿಂದ ಬಳಲ್ತಾ ಇರ್ತಾರೆ. ಸೊ ಅವರು ಏನು ಮಾಡಬೇಕು ಅಂದರೆ, ಕನಿಷ್ಠ ಪಕ್ಷ ಅವರ ಒಂದು ಡೈಲಿ ಫುಡ್ ಹ್ಯಾಬಿಟ್ಸಲ್ಲಿ ಒಂದು ಆ್ಯಪಲ್ ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಸರ್ ನಮ್ಮ ಕೈಲಿ ಅಷ್ಟೊಂದು ಎಕ್ಸ್ಪೆನ್ಸಸ್ಸನ್ನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಆ್ಯಪಲ್ ತಿನ್ನೋಕ್ಕೆ ಆಗಲ್ಲ ಅಂದರೆ, ಸೆಕೆಂಡ್ ಆಪ್ಷನ್, ಮನೇಲಿ ನೀವು ಒಂದು ಬಿಸಿನೀರಂತೂ ಕುಡಿತೀವಿ, ಆ ಬಿಸಿನೀರಿಗೆ ಒಂದಷ್ಟು ನಿಂಬೆ ರಸವನ್ನು ಸೇರಿಸಿ ಕುಡಿಯೋದಕ್ಕೆ ಪ್ರಯತ್ನ ಮಾಡಿ. ಇದಂತೂ ಯಾವುದೇ ರೀತಿ ಹೆಚ್ಚಕ್ಕೆ ಒಂದು ಎಕ್ಸ್ಪೆನ್ಸ್ ಇಲ್ಲದೆ ಇರತಕ್ಕಂಥ ಒಂದು ಕೆಲಸ. ಅದರ ಜೊತೆಗೆ ಹಾಲನ್ನು ಯಾರೆಲ್ಲ ಸೇವಿಸ್ತೀರಿ ಅದ್ರ ಜೊತೆಗೆ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಹಾಲು ಸೇವಿಸೋದನ್ನು ಮರಿಬೇಡಿ. ಸಾಧ್ಯವಾದರೆ ನಿಮ್ಮ ಮನೇಲಿರ್ತಕ್ಕಂಥ ಒಂದು ಎಸಳು ಬೆಳ್ಳುಳ್ಳಿಯನ್ನು ಹಲ್ಲುಜ್ಜೋದಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಯಾರೆಲ್ಲ ಸೇವನೆ ಮಾಡ್ತೀರಿ, ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರು, ಇವರು ಫ್ಯಾಟಿ ಲಿವರ್ ಅಂತಕ್ಕಂಥ ಸಮಸ್ಯೆಯಿಂದ ಬಳಲಿಕ್ಕೆ ಇನ್ನು ಫ್ಯೂಚರಲ್ಲಿ ತೊಂದರೆ ಇರೋದಿಲ್ಲ. ಸೊ ಫ್ಯಾಟಿ ಲಿವರಿಂದ ನೀವು ದೂರ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಬ್ರಷ್ ಮಾಡೋದಕ್ಕಿಂತ ಮುಂಚೆ 1 ಅಥವಾ 2 ಹೆಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಗಿದು ತಿನ್ನಬೇಕು. ಓಕೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದ್ರೂ ಸಾಕು, ನೀವು ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಮತ್ತು ಅದರಿಂದ ಮುಂದೆ ಬರ್ತಕ್ಕಂಥ ಸೈಡ್ ಎಫೆಕ್ಟ್ಸಿನಿಂದ ದೂರ ಇರ್ಬೋದು. ಸೊ ಈ ಹೆಲ್ತ್ ಟಿಪ್ಪನ್ನು ನೀವು ಫಾಲೋ ಮಾಡಿ, ಅದರಿಂದ ನಿಮ್ಗೇನು ಬೆನಿಫಿಟ್ಸ್ ಕಾಣಿಸ್ತು ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ವಿಶೇಷವಾಗಿ ಏನು ಹೇಳ್ತೀನಿ ಅಂತ ಈಗಲೇ ಹೇಳ್ತಿದ್ದೀನಿ. ತುಂಬ ಜನರಿಗೆ ಮರವಿನ ಸಮಸ್ಯೆ ಇರುತ್ತೆ, ಅದರಲ್ಲೂ ಕೂಡ 50 ವರ್ಷ ಆದಮೇಲೆ ತುಂಬ ಜನ ಮರವಿನ ಸಮಸ್ಯೆಯಿಂದ ಬಳಲ್ತಾರೆ. ಎಷ್ಟೋ ಜನ ಫ್ರಿಜ್ನ ಹೋಗ್ಬಿಟ್ಟು ಓಪನ್ ಮಾಡ್ತಾರೆ, ಫ್ರಿಜ್ಜಲ್ಲಿ ಏನು ತೊಗೊಳಕ್ಕೆ ಬಂದೆ ಅನ್ನೋದು ಮರ್ತು ಬಿಡ್ತೀರಿ. ತಲೆ ಮೇಲೆ ಸ್ಪೆಕ್ಟ್ ಇರುತ್ತೆ, ಮನೆ ತುಂಬ ಸ್ಪೆಕ್ಟಿಗೋಸ್ಕರ ಹುಡುಕಾಡ್ತೀವಿ. ಟಿ ವಿ ರಿಮೋಟ್ನ ಎಲ್ಲೊಂದು ಕಡೆ ಇಟ್ಬಿಟ್ಟಿರ್ತೀವಿ, ಟಿ ವಿ ರಿಮೋಟ್ ಎಲ್ಲಿದೆ ಅಂತಲೇ ಗೊತ್ತಿರಲ್ಲ, ಹುಡುಕ್ತಾ ಇರ್ತೀವಿ. ಮನೆ ಕೀನೋ ಅಥವಾ ವೆಹಿಕಲ್ ಕೀನೋ ಅಥವಾ ಗೋಡ್ರೇಜ್ ಕೀನೋ ಎಲ್ಲೊಂದು ಹತ್ರ ಇಟ್ಬಿಟ್ಟಿರ್ತೀರಿ, ಮನೆ ತುಂಬ ಹುಡುಕಾಡ್ತಿರ್ತೀರಿ, ಸಿಗೋದೇ ಇಲ್ಲ. ಸೊ ಈ ರೀತಿಯ ನೆನಪಿನ ಸಮಸ್ಯೆಗಳಿಗೆ ಮರವು ಅಂತ ಕರಿತೀವಿ, ಕೆಲವೊಬ್ಬರು ಅರಳು ಮರಳು ಅಂತಲೂ ಕೂಡ ಹೇಳ್ತಾರೆ. ಸೊ ಆ ಸಮಸ್ಯೆಗೆ ನಾವು ಮನೆಯಲ್ಲೇ ಯಾವುದೇ ₹1 ಎಕ್ಸ್ಪೆನ್ಸಸ್ ಇಲ್ಲದೆ ಹೇಗೆ ನಾವು ಗುಣಪಡಿಸ್ಕೋಬೋದು, ಅದರಿಂದ ಹೇಗೆ ಹೊರ ಬರ್ಬೋದು ಅನ್ನೋದನ್ನು ನಾಳೆ ವಿಶೇಷವಾಗಿ ನನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಈ ಟಿಪ್ಸನ್ನು ಹೇಳ್ತೀನಿ. ಸೊ ಎಂದಿನಂತೆ ನನ್ನ ಸಮಯ ಮುಗಿತಾ ಬಂತು, ನಾನು ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ನೋಡ್ತಾ ಇರಿ V1 ವಾಹಿನಿಯನ್ನು ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ. ನಮಸ್ಕಾರ.